ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸುವುದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನಮ್ಮನ್ನು ಕರ್ತನೆ ಈ ಹೊಸ ವರ್ಷದ ಹೊಸ ತಿಂಗಳಿನ ಕೊನೆಯ ದಿನಗಳಲ್ಲಿ ನಮ್ಮನ್ನು ನೀವು ನಿಲ್ಲಿಸಿದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ಒಂದು ತಿಂಗಳು ಕಾಲ ನಮ್ಮೆಲ್ಲರನ್ನು ಸಂರಕ್ಷಿಸಿದ್ದೀರಾ, ಪೋಷಿಸಿದ್ದೀರಾ, ಕಾಪಾಡಿದ್ದೀರಾ. ನಮ್ಮನ್ನು ನಮ್ಮ ಕುಟುಂಬವನ್ನು ಯಾವ ಕೇಡು ಸಂಭವಿಸದಂತೆ ನೀವು ನಡೆಸಿದಂತ ರೀತಿಗಾಗಿ ನಿಮಗೆ ವಂದನೆಗಳು ಕರ್ತನೆ. ನೀವು ಮಾಡಿದಂತ ಈ ಉಪಕಾರಕ್ಕೆ ತಕ್ಕಂತೆ ನಾವು ನಿಮಗೋಸ್ಕರ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಯಾಕೆಂದ್ರೆ ವೇಷಧಾರಣೆ ಎಷ್ಟು ಮಾತ್ರಕ್ಕೂ ನಮ್ಮಲ್ಲಿರದೆ ಯಥಾರ್ಥವಾಗಿ ನಿಮ್ಮ ಮುಂದೆ ಬರುವಂತೆ ನಮಗೆ ಸಹಾಯ ಮಾಡಿ. ಈ ದಿನ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಾವು ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ, ನಮಗೆ ಬೇಕಾಗಿರುವ ನಿಮ್ಮ ಮಾತುಗಳನ್ನು ನಮಗೆ ನೀವು ಬೋಧಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸೋಣಾಗಿದೆ. ಒಂದೊಳ್ಳೆಯ ಮಾತನ್ನು ನಾವು ಸತ್ಯವೇದದಲ್ಲಿ ನೋಡಿಕೊಂಡು ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಅಪೊಸ್ತಲರ ಕೃತ್ಯಗಳು. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಥ್ಯಾಂಕ್ ಯು. ಯೇಸು ಕ್ರಿಸ್ತರವರನ್ನು ಕುರಿತಾದಂತ ಸುವಾರ್ತೆಯನ್ನು ಅಂದಿನ ಅಪೊಸ್ತಲರು ಯೆರೂಸಲೇಮಿಗೆ ಬಂದಂತ ಸಮಸ್ತ ಜನರಿಗೆ ಸಾರಿದರು. ಈ ರೀತಿ ಸಾರಲ್ಪಟ್ಟ ನಂತರ ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ, ಏನ್ ಮಾಡ್ಬೇಕು ನಾವೀಗ? ಇವಾಗ ಏನ್ ಮಾಡ್ಬೇಕು? ಗೊತ್ತಾಯ್ತು ನಾವು ತಪ್ಪು ಮಾಡಿದ್ದೇವೆ ಅಂತ, ಗೊತ್ತಾಯ್ತು ನಾವೆಲ್ಲರೂ ಪಾಪ ಮಾಡಿದ್ದೇವೆ ಅಂತ. ಇವಾಗ ನಮ್ಮ ಪಾಪಗಳನ್ನ ಶುದ್ಧಿ ಮಾಡಿಕೊಳ್ಳಬೇಕು ಅಂತಂದ್ರೆ ಹೇಗೆ ಸಾಧ್ಯ ಎಂಬಂತ ಪ್ರಶ್ನೆಯನ್ನು ಪೇತ್ರನನ್ನು ಮಿಕ್ಕಂತ ಅಪೊಸ್ತಲರನ್ನು ಕೇಳಿದಾಗ, ಆಗ ಪೇತ್ರನ್ ಕೊಡ್ತಿರುವಂತ ಸಮಾಧಾನ ಕ್ರೈಸ್ತ ಸಮುದಾಯಕ್ಕೆಲ್ಲ ಕ್ರೈಸ್ತರಿಗೂ ಗೊತ್ತಿರುವಂತ ಮಾತು, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳ್ತಿದ್ದಾರೆ ಪೇತ್ರನು. ಅಂದ್ರೆ ನೀವೆಲ್ಲರೂ ಕರ್ತನಾದಂತ ಯೇಸುಕ್ರಿಸ್ತರ ನಾಮದಲ್ಲಿ ದೀಕ್ಷಾಸ್ನಾನವನ್ನು ಪಡೆದುಕೊಂಡಾಗ ಆ ದೀಕ್ಷಾಸ್ನಾನದ ಮೂಲಕವಾಗಿ ನೀವು ಪರಿಶುದ್ಧರಾಗ್ತೀರ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ. ಆದರೆ ಪರಿಶುದ್ಧರಾದಂತ ನಾವು ಅಥವಾ ದೀಕ್ಷಾಸ್ನಾನವನ್ನ ಹೊಂದಿದಂತ ನಾವು, ಪಾಪಗಳಿಂದ ತೊಳೆಯಲ್ಪಟ್ಟಂತ ನಾವು ನಿಜವಾಗಲೂ ನಮ್ಮ ವ್ಯಕ್ತಿತ್ವಗಳನ್ನು, ನಮ್ಮ ಬದುಕುಗಳನ್ನು ಬದಲಾಯಿಸಿಕೊಂಡವರಾಗೆ ನಿಜವಾಗ್ಲೂ ನಾವು ಬದುಕ್ತಿದ್ದೇವಾ? ಅಂದ್ರೆ ದೀಕ್ಷಾಸ್ನಾನವನ್ನ ಹೊಂದಿದ್ದೇವೆ ಅನ್ನುವಂತ ಮಾತ್ರಕ್ಕಾಗಿ ನಮ್ಮ ಮನಸ್ಸು ಬದಲಾಗಿದೆ ಅಂತಂದ್ರೆ ಅದು ಬಹಳ ತಪ್ಪಾಗತ್ತೆ ಪ್ರಿಯರೇ. ಯಾಕಂತಂದ್ರೆ ಅನೇಕ ಮಂದಿ ಕ್ರೈಸ್ತರು ಅಥವಾ ನಮಗೆ ಗೊತ್ತಿರುವಂತ ಕೆಲವು ಸಹೋದರರೇ ಹೇಗಿರ್ತಾರೆ ಅಂತಂದ್ರೆ, ದೀಕ್ಷಾಸ್ನಾನವನ್ನು ಪಡೆದಿರ್ತಾರೆ, ಕರ್ತನಾದಂತ ಯೇಸುಕ್ರಿಸ್ತನ ದೇಹದಲ್ಲಿಯೂ ರಕ್ತದಲ್ಲಿಯೂ ಪಾಲು ಹೊಂದುತ್ತಿರುತ್ತಾರೆ. ಆದರೆ ಅವರ ಹಿಂದಿನ ಸ್ವಭಾವ, ಅವರ ಹಿಂದಿನ ಕೃತ್ಯಗಳು ಎಷ್ಟು ಮಾತ್ರಕ್ಕೂ ಬದಲಾಗಿರೋದಿಲ್ಲ. ಅದರ ಅರ್ಥ ಏನಂತಂದ್ರೆ, ದೇವರ ಮುಂದೆ ನಟನೆ ಮಾಡ್ತಿದ್ದಾರೆ, ದೀಕ್ಷಾಸ್ನಾನವನ್ನ ಹೊಂದಿದ್ದಾರೆ, ಬಟ್ ಯೆಟ್ ನಾಟ್ ದೇ ಆರ್ ಕ್ರಿಸ್ಟಿಯನ್ಸ್. ಅಂದ್ರೆ ದೀಕ್ಷಾಸ್ನಾನವನ್ನು ಹೊಂದಿದಾಗ್ಯೂ ಅವರು ಕ್ರೈಸ್ತರಾಗಿ ಬದುಕುವುದಕ್ಕೆ ಸಿದ್ಧರಾಗದಂತವರು. ಅಂದರೆ ಎಲ್ಲರ ಸಮ್ಮುಖದಲ್ಲಿ ಹೆಸರಿಗೆ ಕ್ರೈಸ್ತರೆಂದು ಕರೆಯಲ್ಪಡ್ತಿದ್ದಾರೆ, ವ್ಯಕ್ತಿತ್ವದಲ್ಲಿ, ಗುಣಗಳಲ್ಲಿ, ಬದುಕಿನಲ್ಲಿ ಕ್ರೈಸ್ತನಾಗಿ ಅಥವಾ ಕ್ರಿಸ್ತನನ್ನು ಹೋಲುವವನಾಗಿ ಬದುಕುತ್ತಿಲ್ಲ. ಇದು ಎಷ್ಟು ಮಾತ್ರಕ್ಕೂ ಸರಿ ಅಂತಂದ್ರೆ ಇದು ಬಹಳ ತಪ್ಪಾದಂತ ಕೆಲಸ, ಇದು ಬಹಳ ತಪ್ಪಾದಂತ ಕಾರ್ಯ. ದೀಕ್ಷಾಸ್ನಾನವನ್ನು ಹೊಂದಿರುವಂತದ್ದು ಯಾರ ನಾಮದಲ್ಲಿ? ಕ್ರಿಸ್ತನ ನಾಮದಲ್ಲಿ, ದೇವರ ನಾಮದಲ್ಲಿ, ನನ್ನೊಳಗೆ ಬರುವಂತ ಪವಿತ್ರಾತ್ಮನ ನಾಮದಲ್ಲಿ. ಈ ನಾಮಗಳಲ್ಲಿ ದೀಕ್ಷಾಸ್ನಾನವನ್ನ ಹೊಂದಿರುವಂತ ನಾನು ಆ ನಾಮಗಳಿಗೆ, ಆ ಒಂದು
ಅವರು ಮಾಡಿರುವಂತ ತ್ಯಾಗಕ್ಕೆ ತಕ್ಕಂತೆ ನಾನು ಬದುಕಬೇಕು. ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ನಂಬಿದ್ದಕ್ಕೆ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ತಿದ್ದೇನೆ. ದೆರ್ ಇಸ್ ನಥಿಂಗ್ ಕಾಲ್ಡ್ ಫೋರ್ಸ್. ಯಾರು ನನ್ನನ್ನು ಬಲವಂತ ಮಾಡಿಲ್ಲ, ಒತ್ತಾಯ ಪಡಿಸಲಿಲ್ಲ ಈ ಕಾರ್ಯಕ್ಕಾಗಿ. ಐ ಹ್ಯಾವ್ ಕೇಮ್, ನನಗಾಗಿ ನಾನೇ ಬಂದಿದ್ದೇನೆ. ಮತ್ತೆ ಆ ರೀತಿ ಇರಬೇಕಾದ್ರೆ ಪ್ರಿಯರೇ, ನಮ್ಮ ಹೃದಯಗಳಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದ ನಂತರವೂ ಕೂಡ ಕ್ರಿಸ್ತನಿಗಾಗಲಿ, ದೇವರಿಗಾಗಲಿ ಅಥವಾ ಪವಿತ್ರಾತ್ಮನಿಗಾಗಲಿ ಅವಕಾಶ ಕೊಡದಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಾವಿದ್ದರೆ, ನಮ್ಮ ಹೃದಯಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಗುಣ, ವಾಟ್ ಇಸ್ ಅವರ್ ಕ್ಯಾರೆಕ್ಟರ್ ಎನ್ನುವಂಥದ್ದನ್ನ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಯಾಕೆಂತಂದ್ರೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥದ್ದು ದೊಡ್ಡ ವಿಷಯ ಅಲ್ಲ ಪ್ರಿಯರೇ, ಆದ್ರೆ ದೀಕ್ಷಾ ಸ್ನಾನ ತೆಗೆದುಕೊಂಡವರಾಗಿ ಬದುಕುವಂಥದ್ದು ಬಹಳ ಗಂಭೀರವಾದಂತ ವಿಷಯ. ಇದು ಎಷ್ಟು ಯಾವುದಕ್ಕೆ ಹೋಲಿಸಿಕೊಳ್ಳಬಹುದು ಅಂತಂದ್ರೆ, ಬೈಬಲ್ ಓದಬೇಕಂತಂದುಕೊಳ್ಳುವಂಥದ್ದು ಇಟ್ಸ್ ಎ ವೆರಿ ಗುಡ್ ಕ್ಯಾರೆಕ್ಟರ್, ಅದು ಒಳ್ಳೆ ನಿರ್ಣಯ. ಆದರೆ ಆ ಬೈಬಲ್ ಓದುವುದಕ್ಕೆ ಪ್ರಾರಂಭಿಸಿದ ನಂತರ ಅದನ್ನ ಕೊನೆಗಣಿಸುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯವಾದದ್ದಾಗಿದೆ. ಇವತ್ತಿನ ಕ್ರೈಸ್ತರೇ ಆಗಿರಬಹುದು, ಯವನಸ್ಥರೇ ಆಗಿರಬಹುದು, ಪ್ರತಿ ವರ್ಷದ ಮೊದಲನೆಯ ಪ್ರಾರಂಭದಲ್ಲಿ ಬೈಬಲ್ ಓದಬೇಕೆಂಬುದಾಗಿ ಪ್ರಾರಂಭಿಸ್ತಾರೆ. ಆ ತಿಂಗಳಿನ ಕೊನೆ, ಅಂದ್ರೆ ಇವಾಗ ನಾವು ತಿಂಗಳಿನ ಕೊನೆಯಲ್ಲಿ ಇದೀವಲ್ವಾ, ಬೈ ದ ಎಂಡ್ ಆಫ್ ದಿ ಮಂತ್ ಅದರ ರಿಸಲ್ಟ್ ಏನಾದ್ರು ಗೊತ್ತಾಗ್ಬಿಡುತ್ತೆ. ಅಂದ್ರೆ ಬೈಬಲ್ ಎಷ್ಟರವರೆಗೂ ಓದಿದ್ದಾರೆ. ಫಾರ್ ಎಕ್ಸಾಂಪಲ್, ದಿನಕ್ಕೆ 2 ಅಧ್ಯಾಯ, ದಿನಕ್ಕೆ 3 ಅಧ್ಯಾಯ, 5 ಅಧ್ಯಾಯ, ಎಷ್ಟೋ ಒಂದು ದಿನಕ್ಕೆ ಇಷ್ಟು ಓದಬೇಕು, ಅಷ್ಟು ಓದಬೇಕೆಂಬುದಾಗಿ ಪ್ರಾರಂಭಿಸಿದಂತವರು ಪ್ರಾರಂಭದಲ್ಲಿ ಚೆನ್ನಾಗಿ ಓದ್ತಾರೆ. ಬಟ್ ಬೈ ದ ಎಂಡ್ ಆಫ್ ದಿ ಮಂತ್, ತಿಂಗಳಿನ ಕೊನೆಯ ಹಂತಕ್ಕೆ ಬರೋಷ್ಟರಲ್ಲಿ ರಿಸಲ್ಟ್ ಏನನ್ನೋದು ಗೊತ್ತಾಗ್ಬಿಡುತ್ತೆ. ಒಂದು, ಓದೋದಾದ್ರೂ ನಿಲ್ಸ್ಬಿಟ್ಟಿರ್ತಾರೆ. ಇನ್ನೊಂದು, ನಾಳೆ ಓದೋಣ ಅಂತ ಹೇಳಿ ಪೋಸ್ಟ್ಪೋನ್ ಆದ್ರೂ ಮಾಡಿರ್ತಾರೆ. ವಾಟ್ ಎವರ್ ಹ್ಯಾಸ್ ಬಿನ್ ಡನ್ ಅಂತಂದ್ರೆ ತಡೆ ಆಗಿರುತ್ತೆ. ಬೈಬಲ್ ಓದುವ ವಿಷಯದಲ್ಲೇ ನಾವಿಷ್ಟು ಆಲಸ್ಯವಾಗಿರಬೇಕಾದ್ರೆ ಪ್ರಿಯರೇ, ದೀಕ್ಷಾ ಸ್ನಾನ, ರಕ್ಷಣೆ, ಪರಿಶುದ್ಧತೆ, ಕೆಟ್ಟದ್ದನ್ನು ಅಸಹಿಸಿಕೊಳ್ಳುವಂಥದ್ದು, ಕೆಟ್ಟದ್ದಕ್ಕೆ ದೂರವಾಗಿರುವಂಥದ್ದು, ಇದು ಎಲ್ಲವೂ ಕೂಡ 1 ದಿನ 2 ದಿನ ಮಾಡಬೇಕಾದಂತ ಕಾರ್ಯವಲ್ಲ ಪ್ರಿಯರೇ. ಉಸಿರು ನಿಲ್ಲುವವರೆಗೂ, ಕರ್ತನು ಬರುವವರೆಗೂ ಮಾಡಬೇಕಾಗಿರುವಂತ ಅತಿ ದೊಡ್ಡ ಕಾರ್ಯ, ನಿರ್ಣಯ. ಮತ್ತೆ ಇಂಥದ್ದನ್ನ ನಾವು ಎಷ್ಟರವರೆಗೂ ಅದನ್ನ ನಾವು ನಡೆಸುತ್ತಿದ್ದೇವೆ, ಭಕ್ತಿಯಿಂದ ಮಾಡ್ತಿದ್ದೇವೆ, ನಿಯತ್ತಾಗಿ ಮಾಡ್ತಿದ್ದೇವೆ, ಕ್ರಮ ತಪ್ಪದೆ ಮಾಡ್ತಿದ್ದೇವೆ. ದೀಕ್ಷಾ ಸ್ನಾನವನ್ನ ಹೊಂದಿದರೆ ಸಾಕಾಗಲ್ಲ. ಹೃದಯಗಳು ಬದಲಾಗದಂತ ದೀಕ್ಷಾ ಸ್ನಾನ ವ್ಯರ್ಥ. ಹಳೆಯ ಬದುಕಿನಲ್ಲಿರುವಂತ ಕೆಟ್ಟ ನಡತೆ ಬದಲಾಗದೇ ಇರುವಂತ ದೀಕ್ಷಾ ಸ್ನಾನ ಶೂನ್ಯ. ಯೇಸು ಕ್ರಿಸ್ತರವರು ಹೃದಯಗಳನ್ನ ಬದಲಾಯಿಸ್ಲಿಕ್ಕೆ ಬಂದಿದ್ದಾರೆ ಬಿಟ್ಟರೆ ನಟನೆ ಮಾಡ್ಲಿಕ್ಕೆ, ಹೇಳ್ಕೊಳ್ಲಿಕ್ಕೆ ಯೇಸು ಕ್ರಿಸ್ತರವರು ಬಂದಿಲ್ಲ. ಆದ್ರೆ ಕ್ರೈಸ್ತರಲ್ಲಿ ಬದುಕು ಹೆಚ್ಚಾಗ್ಬಿಟ್ಟಿದೆ. ಆದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಟನೆಯು ಹೆಚ್ಚಾಗ್ಬಿಟ್ಟಿದೆ, ಭಕ್ತಿ ಕಡಿಮೆ ಆಗ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಆಗಿ ಬದುಕೋದಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ಒರಿಜಿನಲ್ ಬದುಕು ನಮ್ಮಲ್ಲಿ ಇಲ್ಲ, ಆರ್ಟಿಫಿಷಿಯಲ್ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಆರ್ಟಿಫಿಷಿಯಲ್ ಆಗಿದ್ರೇನೆ ಜನರಿಗೆ ಇಷ್ಟ ಎಂಬತ್ತಿ. ಈ ನಡುವೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಆರ್ಟಿಫಿಷಿಯಲ್ ಆಗಿದ್ರೇನೆ ಜನ ಇಷ್ಟಪಡ್ತಿದ್ದಾರೆ, ನೀನ್ ಒರಿಜಿನಲ್ ಆಗಿದ್ರೆ ಯಾರು ನನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನೀನ್ ನಿಜವಾಗ್ಲೂ ಭಕ್ತಿಯಲ್ಲಿದ್ರೆ, ಕ್ರೈಸ್ತರಲ್ಲೇ ನಾನು ಮಾತನಾಡ್ತಿದ್ದೇನೆ, ನಿಜವಾಗಲೂ ಭಕ್ತಿಯಲ್ಲಿದ್ದರೆ ನಿನ್ನ ಭಕ್ತಿ ವೇಸ್ಟ್ ಅಂತ ಹೇಳ್ತೇವೆ. ಅವ್ನು ನಿಜವಾಗ್ಲೂ ಭಕ್ತಿ ಇದ್ದಂಗೆ ನಾಟಕ ಮಾಡಿದ್ರೆ ಅವ್ನು ಎಲ್ಲಿಗೋ ತಂದಿಡ್ತೇವೆ. ಅವ್ನ್ ಭಕ್ತಿ ಇರಲ್ಲ, ಬಟ್ ನಾಟಕ ಮಾಡ್ತಿರ್ತಾನೆ. ಅದು ನಮ್ಗೆ ನಿಜವಾದಂತ ಭಕ್ತಿಯ ಕಾಣುತ್ತೆ. ನಿಜವಾಗ್ಲೂ ಯಥಾರ್ಥವಾಗಿ, ಪ್ರಾರ್ಥನಾ ಪೂರ್ವಕವಾಗಿ ಪ್ರತಿದಿನ ವಾಕ್ಯವನ್ನು ಧ್ಯಾನಿಸುತ್ತಾ ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ ನಮ್ಮ ಮುಂದೆ ಬಂದರೆ, ಇವನು ಜಾಸ್ತಿ ಓವರ್ ಮಾಡ್ತಿದ್ದಾನೆ ಅಂತಂತೇವೆ, ಓವರ್ ಆಕ್ಟಿಂಗ್ ಮಾಡ್ತಿದ್ದೇವೆ ಅಂತ. ಭಕ್ತಿ ಅನ್ನುವಂಥದ್ದು ನಮ್ಮಲ್ಲಿಲ್ಲದೆ ಇದ್ದಾಗ, ಇತರರಲ್ಲಿ ಭಕ್ತಿ ಕಂಡಾಗಿಯೂ ಕೂಡ ಅದನ್ನು ಗುರುತಿಸದೇ ಇರುವಷ್ಟು ಕುರುಡರಾಗ್ಬಿಡ್ತೇವೆ ನಾವು. ಭಕ್ತಿ ಅನ್ನುವಂಥದ್ದು ನನ್ನಲ್ಲಿ ಇಲ್ಲದೆ ಇದ್ದಾಗ, ಮನಸ್ಸು ಬದಲಾಗುವಂಥದ್ದು ನನ್ನಲ್ಲಿ ಇಲ್ಲದೆ ಇದ್ದಾಗ, ನನ್ನ ಕಣ್ಣು ಮುಂದೆ ಇದ್ದಂತ ವ್ಯಕ್ತಿ ಭಕ್ತಿಯಲ್ಲಿದ್ದಾಗಿಯೂ ತನ್ನ ಹಳೆಯ ಬದುಕನ್ನು ಬಿಟ್ಟು ಹೊಸಬನಾಗಿ ಬದುಕೋದಕ್ಕೆ ನಿರ್ಣಯಿಸಿಕೊಂಡವನಾಗಿದ್ದಾಗಿಯೂ ಕೂಡ ನಾನು ಅವನ್ನ ಗುರುತಿಸೋದಕ್ಕಾಗಲ್ಲ. ಕಾರಣ ನನ್ನಲ್ಲಿ ಭಕ್ತಿ ಇಲ್ಲದೆ ಇರುವುದಕ್ಕಾಗಿ, ನಾನು ಬದಲಾಗದೆ ಇರುವುದಕ್ಕಾಗಿ. ಕ್ರೈಸ್ತರೇ, ನಾವು ಬದಲಾಗಿದ್ದೇವಾ? ಬದಲಾದಂತವರು ನಿಜವಾಗ್ಲೂ ಬದಲಾಗಿದ್ದಾರೆ ಎಂಬ ವಿಷಯ ನಮ್ಗೆ ಅರ್ಥ ಆಗ್ತಿದೆಯಾ? ಯಾಕೆಂದ್ರೆ ಕ್ರಿಸ್ತನಿಗೋಸ್ಕರ ಬದುಕುವಂಥದ್ದು ಅಂದ್ರೆ ಅಷ್ಟು ಸುಲಭವಾದದ್ದಲ್ಲ.
ದೇಶವನ್ನು ಗೆದ್ದವನು ಶೂರನಲ್ಲ ಪ್ರಿಯರೇ, ತನ್ನನ್ನು ತಾನು ಗೆದ್ದವನೇ ವೀರ, ಶೂರ, ಧೀರ, ಏನಾದ್ರೂ ಕರ್ಕೋಬಹುದು. ಇಫ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಬಾಡಿ, ಇಫ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಥಾಟ್ಸ್, ದೆನ್ ಯು ವಿಲ್ ಬಿ ವಾರಿಯರ್. ನಿನ್ನ ನನ್ನ ಆಲೋಚನೆಗಳು ಬಹಳ ಪ್ರಾಮುಖ್ಯ ದೇವರಿಗೆ, ನಿನ್ನ ನನ್ನ ಉದ್ದೇಶಗಳು ಬಹಳ ಪ್ರಾಮುಖ್ಯ ದೇವರಿಗೆ. ಆದರೆ ಯಾವುದು ಪ್ರಾಮುಖ್ಯವೋ, ಯಾವುದು ಶ್ರೇಷ್ಠವೋ, ಯಾವುದು ಮುಖ್ಯವಾದದ್ದೋ ಅವುಗಳನ್ನ ಪಕ್ಕಕ್ಕಿಡುತ್ತಿದ್ದೇವೆ. ಯಾವುದು ಬೇಡದೇ ಇರುವಂತದ್ದು, ಯಾವ್ದು ಯಾವ್ದು ಅವಶ್ಯಕತೆ ಇಲ್ಲವೋ ಅವುಗಳ ಹಿಂದೆ ನಾವು ಓಡುತ್ತಿದ್ದೇವೆ. ಕ್ರೈಸ್ತರಾಗಿ ಈ ದಿನ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಎ ಕ್ರಿಸ್ಟಿಯನ್ ಲೈಫ್. ಆದರೆ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಂತ ನಾವು ಆ ಒಂದು ಕಾರ್ಯಕ್ರಮಕ್ಕೆ, ಆ ಒಂದು ದೀಕ್ಷಾ ಸ್ನಾನ ಎಂಬಂತ ಒಂದು ನಿಯಮಕ್ಕೆ ತಕ್ಕಂತೆ ನಾವು ಬದುಕ್ತಿದ್ದೇವ, ತಕ್ಕಂತೆ ನಾವು ಜೀವಿಸ್ತಿದ್ದೇವ. ಇಂಡಿಯನ್ ಹಿಸ್ಟ್ರಿ ಇವಾಗ ಹೇಗೆ ಡಿವೈಡ್ ಆಗ್ಬಿಟ್ಟಿದೆ ಅಂತಂದ್ರೆ, ಕೊರೋನಾ ಮೊದಲು, ಕೊರೋನಾ ನಂತರ ಅಂತ ಬದಲಾಗ್ಬಿಟ್ಟಿದೆ. ಕೊರೋನಾ ಬರೋದಕ್ಕಿಂತ ಮೊದಲು ಹಿಂಗ್ ಮಾಡ್ತಿದ್ವಿ, ಕೊರೋನಾ ಬಂದ್ಮೇಲೆ ಇವಾಗ ಈ ತರ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ಕೊರೋನಾ ಬರೋದಕ್ಕಿಂತ ಮೊದಲು ಎಲ್ಲರೂ ಶಾಲೆಗಳಿಗೆ ಹೋಗ್ತಿದ್ರು ವಿತೌಟ್ ಎನಿ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ. ಕೊರೋನಾ ಬಂದ್ಮೇಲೆ ಇವಾಗ ಎಲ್ಲಾರು ಫೋನ್ಗಳು ಯೂಸ್ ಮಾಡ್ತವ್ರೆ, ಎಲ್ಲಾರು ಆನ್ಲೈನ್ ಅಲ್ಲಿ ಇದಾರೆ, ಎಲ್ಲಾರು ಗೂಗಲ್ ಮೀಟ್ಸ್ ಅಲ್ಲಿ ಮೀಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲರಲ್ಲಿ ಎ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಅದು ಕೊರೋನಾ ಮೊದಲು, ಕೊರೋನಾಗೆ ನಂತರ. ನಮ್ಮ ಬದುಕಿನಲ್ಲೂ ಕೂಡ ವಿ ಶುಡ್ ಸಪರೇಟ್ ಅವರ್ ಸೆಲ್ಫ್. ದೀಕ್ಷಾ ಸ್ನಾನದ ಮೊದಲು, ದೀಕ್ಷಾ ಸ್ನಾನದ ನಂತರ. ಮೊದಲು ಹಂಗೆ ಇದೆ, ಇವಾಗ್ಲೂ ಹಂಗೆ ಇದ್ದೇನೆ ಅಂತಂದ್ರೆ ಅದ್ರ ಡಿವಿಷನ್ ಅವಶ್ಯಕತೆ ಇಲ್ಲ. ಮೊದಲು ಹಾಗೆ ಇದೆ ನನ್ನ ಬದುಕು, ಇವಾಗ್ಲೂ ಹಾಗೆ ಇದೆ ಅಂತಂದ್ರೆ ಡಿವೈಡ್ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಯಾವಾಗ ಡಿವೈಡ್ ಮಾಡಬೇಕು? ಬದಲಾದಾಗ, ಹೃದಯವು ಬದಲಾದಾಗ, ನಿಜವಾಗ್ಲೂ ಕ್ರಿಸ್ತನಿಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡಾಗ, ನಿಜವಾಗ್ಲೂ ನನ್ನ ಹೃದಯವನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟಾಗ ನನ್ನ ಹೃದಯವು ಹೊಸದಾಗಿ ಬದಲಾದ. ಹೆಚ್ಕೆಲನ ಗ್ರಂಥದಲ್ಲಿ ಹೆಚ್ಕೆಲನ ಒಂದು ಒಳ್ಳೆ ಮಾತು ಹೇಳ್ತಾರೆ. 36ನೇ ಅಧ್ಯಾಯ, ಹೆಚ್ಕೆಲನ ಗ್ರಂಥ 36ನೇ ಅಧ್ಯಾಯದ 26ನೇ ವಚನ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಥ್ಯಾಂಕ್ ಯು. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು ನಿಮ್ಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಹೊಸ ಮನಸ್ಸನ್ನ ಕೊಡುತ್ತೇನೆ. ನಿನ್ನ ಹಳೆಯ ಬಂಡೆಯ ಮೊಂಡು ಹೃದಯವನ್ನು ನಿನ್ನ ತೆಗೆದಾಕ್ತೇನೆ. ಮೃದುವಾದಂತ ಮನಸ್ಸನ್ನ ಕೊಡ್ತೇನೆ. ವಾಕ್ಯವನ್ನು ಕೇಳುವಂತ ಮನಸ್ಸನ್ನ ಕೊಡ್ತೇನೆ. ವಾಕ್ಯಕ್ಕೆ ತಕ್ಕಂತೆ ಬದುಕುವಂತ ಮನಸ್ಸನ್ನ ನಾನು ಕೊಡ್ತೇನೆ. ಆರ್ ಯು ರೆಡಿ ಟು ಟೇಕ್ ಇಟ್? ಕ್ಯಾನ್ ಯು ರಿಪ್ಲೇಸ್ ಯೋರ್ ಸೆಲ್ಫ್? ಕ್ಯಾನ್ ಯು ಚೇಂಜ್ ಯೋರ್ ಸೆಲ್ಫ್? ನಿನ್ನನ್ನು ಬದಲಾಯಿಸಿಕೊಳ್ಳಲು, ನಿನ್ನನ್ನು ನೀನು ರಿಪ್ಲೇಸ್ ಮಾಡಿಕೊಳ್ಳಲು ನೀನು ಸಿದ್ಧನಾಗಿದ್ದಾಗ, ನಾವು ಸಿದ್ಧರಾಗಿದ್ದಾಗ, ವಾಕ್ಯ ದೇವರು ಹೇಳ್ತಿದ್ದಾರೆ, ಐ ಆಮ್ ರೆಡಿ ಟು ಚೇಂಜ್ ಯು, ಐ ಆಮ್ ರೆಡಿ ಟು ಕ್ಲೀನ್ ಯು. ನಾನು ನಿನ್ನನ್ನು ಶುದ್ಧಿ ಮಾಡುವುದಕ್ಕಾಗಿ, ನಿನ್ನಲ್ಲಿರುವಂತ ಮೊಂಡಾದಂತ ಹೃದಯವನ್ನು ತೆಗೆದುಹಾಕೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಸ್ವೀಕರಿಸೋದಕ್ಕೆ, ಬದಲಾಗುವುದಕ್ಕೆ ನೀನು ಸಿದ್ಧನಾಗಿದೀಯ. ಯಾಕಿಷ್ಟೆಲ್ಲ ಮಾತನಾಡ್ಕೊಳ್ತಿದ್ದೇವೆ ಅಂತಂದ್ರೆ, ದೀಕ್ಷಾ ಸ್ನಾನದ ನಂತರ ಬದಲಾಗಿದ್ದೇವಲ್ವಾ ಬ್ರದರ್ ಅಂತಂದ್ರೆ, ಒಮ್ಮೆ ನಮ್ಮ ಬದುಕುಗಳನ್ನ ನಾವು ನೋಡಿಕೊಳ್ಳೋಣ. ನಿಜವಾಗ್ಲೂ ಬದಲಾಗಿದ್ದೇವ ನಾವು? ನಿಜವಾಗ್ಲೂ ನಮ್ಮ ಮಾತು ಬದಲಾಗಿದೆಯಾ? ನಮ್ಮ ಕ್ರಿಯೆಗಳು ಬದಲಾಗಿದಾವ? ನಮ್ಮ ಆಲೋಚನೆಗಳು ಬದಲಾಗಿದೆಯಾ? ನಮ್ಮ ಈ ಒಲಸಂಚು ಮಾಡುವಂತ ಈ ಏನಂತಾರೆ ಕೆಟ್ಟ ಆಲೋಚನೆಗಳು ಬದಲಾಗಿದ್ದಾವ? ಬದಲಾಗಿದ್ದೀವ ಪ್ರಿಯರೇ? ನಮಗ್ ಗೊತ್ತು ನಾವೆಷ್ಟು ಬದಲಾಗಿದ್ದೇವೆ ಅಂತ. ನನಗ್ ಗೊತ್ತು ನಾನು ಎಷ್ಟು ಬದಲಾಗಿದ್ದೇನೆ ಅಂತ. ಬದಲಾಗಿದ್ರೆ ದೇವರಿಗೆ ಸ್ತೋತ್ರ. ಐ ಆಮ್ ನಾಟ್ ಜಡ್ಜಿಂಗ್ ಆರ್ ಐ ಆಮ್ ನಾಟ್ ಕ್ವಶನಿಂಗ್ ಎನಿವನ್, ಬಟ್ ದ ಥಿಂಗ್ ಈಸ್, ಬದಲಾಗದೆ ಇನ್ನೂ ಬದಲಾಗಿರುವಂತವರಾಗಿದ್ದೇವೆ ಅಂತ ಅಂದುಕೊಳ್ಳುತ್ತಾ ನಟನೆ ಮಾಡುತ್ತಿರುವಂತವರನ್ನು ಕುರಿತು ಇವತ್ತು ನಾವು ಮಾತನಾಡ್ಕೊಳ್ತಿದ್ದೇವೆ. ಎಷ್ಟರವರೆಗೂ ಇದು ಸರಿ? ಎಷ್ಟರವರೆಗೂ ಇದು ಭಕ್ತಿ ಅಂತ ಅನ್ಸ್ಕೊಳ್ಳುತ್ತೆ? ಎಷ್ಟರವರೆಗೂ ಇದು ನ್ಯಾಯ? ಇದು ನ್ಯಾಯ ಅಲ್ಲ, ಇದು ಭಕ್ತಿ ಅಲ್ವೇ ಅಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 11ನೇ ವಚನ.
ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಹ್ಮ್ ನಾನು ಎನಿಸಿಕೊಂಡಿದ್ದೇನೆ ನೀವು ಪಾಪದ ವಿಷಯದಲ್ಲಿ ಸತ್ತವರು, ದೇವರ ವಿಷಯದಲ್ಲಿ ಮತ್ತೆ ಜನಿಸಿದಂತವರಂತ ನಾನು ಎನಿಸಿದ್ದೇನೆ. ಐ ಹ್ಯಾವ್ ಕನ್ಸಿಡರ್ಡ್. ಹ್ಯಾವ್ ಯು ಕನ್ಸಿಡರ್ಡ್? ನೀನ್ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ಯಾ? ನೀನ್ ಅದನ್ನ ಒಪ್ಕೊಳ್ತಿದ್ಯಾ? ಎನಿಸಿಕೊಳ್ಳಿರಿ, ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದೆನಿಸಿಕೊಳ್ಳಿರಿ. ನಿಮ್ಮನ್ನು ನೀವು ಎನಿಸಿಕೊಳ್ಳ್ರಿ. ನೀವು ಪಾಪದ ಪಾಲಿಗೆ ಸತ್ತಿದ್ದೀರಾ. ಇನ್ನು ಪಾಪ ನಮ್ಮಲ್ಲಿ ಎಷ್ಟು ಮಾತ್ರಕ್ಕೆ ಇರಬಾರದು, ಲೋಕದ ವಿಷಯಗಳು ಎಷ್ಟು ಮಾತ್ರಕ್ಕೂ ನಮ್ಮಲ್ಲಿ ಇರಬಾರದು. ಸತ್ತಿದ್ದೇವೆ, ಸತ್ತಿದ್ದೇವೆ. ಉಸಿರಿಲ್ಲ ಇನ್ನದ್ರಲ್ಲಿ, ಪ್ರಾಣ ಇಲ್ಲ, ಜೀವವಿಲ್ಲ, ಅದರಲ್ಲಿ ಕೈಕಾಲು ಏನು ಅಲ್ಲಾಡಲ್ಲ. ಸತ್ತಿದ್ದೇವೆ. ಎಲ್ಲ ಬಿಟ್ಟಿದ್ದೇನೆ, ಬಟ್ ಅದೊಂದು ಚಿಕ್ಕದು ಮಾತ್ರ ಇದೆ. ವೈ? ಆ ಚಿಕ್ಕದೇ ಹಾಕಿದೆ. ಇನ್ನು ಕಾಲು ಕೈ ಅಲ್ಲಾಡ್ತಿದ್ಯಾ? ಇನ್ನು ಉಸಿರಿದೆಯಾ ಅದ್ರಲ್ಲಿ? ಉಸಿರಿದೆ ಅಂತಂದ್ರೆ ಇನ್ನು ಸತ್ತಿಲ್ಲ ಅಂತ ಅರ್ಥ. ಉಸಿರಿದೆ ಅಂದ್ರೆ ಇನ್ನು ಸತ್ತಿಲ್ಲ ಅಂತ ಅರ್ಥ. ಸ್ವಲ್ಪ ಉಸಿರಿದ್ರೆ ಸಾಕು, ಬದುಕ್ಸ್ಕೊಬಿಡ್ತಾನೆ. ಡಾಕ್ಟರ್ ಕೂಡ ಅಷ್ಟೇ, ಸತ್ತೋಗಿದ್ದಾನೆ ಅಂತ ಸತ್ತೋಗಿದ್ದಾನೆ, ಮುಗೀತು. ಸ್ವಲ್ಪ ಏನಾದ್ರು ಅವಕಾಶ ಇದೆಯಾ ಉಸಿರಿದೆ ಬದುಕುವುದಕ್ಕೆ? ಬದುಕ್ತಿದ್ದಾನೆ, ಉಸಿರಾಡ್ತಿದ್ದಾನೆ, ಎದೆ ಬಡಿತಾ ಇದೆ, ಅವಾಗ ಇರೋ ಬರೋ ಇನ್ಸ್ಟ್ರೂಮೆಂಟ್ಸ್ ಐಟಮ್ಸ್ ಎಲ್ಲ ತಂದು ಅವನ ಎದೆ ಮೇಲೆ ಹಾಕ್ಬಿಟ್ಟು ಶಾಕ್ ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಬದುಕ್ಸಕ್ ಟ್ರೈ ಮಾಡ್ತಾರೆ. ಸ್ವಲ್ಪ ಉಸಿರು ಸಾಕು, ಬದುಕ್ಸಕ್ ಟ್ರೈ ಮಾಡ್ತಾರೆ. ಕೆಲವೊಬ್ರು ಆ ರೀತಿ ಬದುಕಿದಂತವ್ರು ಕೂಡ ಇದ್ದಾರೆ. ಸೈತಾನನು ಕೂಡ ಅಷ್ಟೇ ಪ್ರಿಯರೇ. ಸತ್ತಂತ ನಮ್ಮಲ್ಲಿ ಸ್ವಲ್ಪ ಚಲನೆ ಕಾಣಿಸಿದರು, ಸ್ವಲ್ಪ ಆ ಜೀವ ಕಾಣಿಸಿದರು, ಬಿಟ್ಕೊಡೋನಲ್ಲ ಅವನು. ಬರ್ತಾನೆ, ಬದುಕಿಸೋದಕ್ಕೆ ಬೇಕಾದಂತ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತಾನೆ. ಆವಾಗಲೇ ದೇವರಿಂದ ದೂರವಾದವರು, ಕಲ್ಲಾದಂತ ಮನಸ್ಸನ್ನು ಮಾಡಿಕೊಂಡವರು, ವ್ಯತಿರೇಕವಾಗಿ ನಿಂತವರಾಗಿ ನಾವೆಲ್ಲರಿರ್ತೇವೆ. ಯಾವಾಗ ನಮ್ಮ ಹಳೆಯ ಸ್ವಭಾವಗಳನ್ನ ಸಮಾಧಿ ಮಾಡದೇ ಇದ್ದಾಗ, ನಿಜವಾಗ್ಲೂ ಸಂಪೂರ್ಣವಾಗಿ ಸಾಯದೇ ಇದ್ದಾಗ, ನಿಜವಾಗ್ಲೂ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳದೇ ಇದ್ದಾಗ ಹೆಂಗ್ ಗೊತ್ತಾ ಪ್ರೇರ? ಮದುವೆ ಆದ ಮೇಲೆ ಹಳೆಯ ಪ್ರಿಯನು ನೆನಪು ಬಂದಂಗೆ, ಮದುವೆ ಆದ ಮೇಲೆ ಹಳೆಯ ಪ್ರೇಯಸಿ, ಹಳೆಯ ಪ್ರಿಯನು ನೆನಪು ಬಂದಂಗೆ ಎಷ್ಟು ಅಸಹ್ಯ ಅಲ್ವಾ? ಕಣ್ಣು ಮುಂದೆ ಇದ್ದಂತ ಗಂಡನನ್ನು, ಕಟ್ಟಿಕೊಂಡಂತ ಹೆಂಡತಿಯನ್ನು ಪ್ರೀತಿ ಮಾಡೋದಕ್ಕಾಗದೆ ಹಳೆಯ ಪ್ರೀತಿ ನೆನಪಾಗ್ತಿದೆ ಅಂತಂದ್ರೆ ಅವಾಗ ಅದು ವ್ಯಭಿಚಾರಕ್ಕೆ ಸಮಾನ. ಸತ್ಯವೇದದ ಪ್ರಕಾರ ನೆನಪಿನಲ್ಲಿದ್ದರೆ ಪರವಾಗಿಲ್ಲ. ಅದು ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ, ಗಂಡ ಇಲ್ಲದೆ ಇದ್ದಾಗ ಪರಿಚಯದವರೆಗೂ ಬರುತ್ತೆ, ಹೆಂಡತಿ ಇಲ್ಲದೆ ಇದ್ದಾಗ ಪರಿಚಯದವರೆಗೂ ಬರುತ್ತೆ. ಆ ಪರಿಚಯ ಬೆಳೆದು ವರ್ಷಾನುಗಟ್ಲೆ ಬೆಳೆದು ಬಲವಾಗಿ ಏನಾಗುತ್ತೆ ಅಂತಂದ್ರೆ, ನಾವಿಬ್ರೇ ಇರೋಣ, ಅಡ್ಡ ಇದೆಯಲ್ಲ, ಅಡ್ಡ ಇರೋದನ್ನ ತೆಗೆದು ಬಿಡೋಣ. ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಅದನ್ನೇ ತಾನೇ ಪ್ರೇರಣೆ ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಿರೋದು. ಗಂಡನನ್ನ ಸಾಯಿಸ್ಬಿಟ್ಟು ಡ್ರಮ್ ಅಲ್ಲಿ ಹಾಕಿದ್ರು, ಗಂಡನ ಸಾಯಿಸ್ಬಿಟ್ಟು ಕುಕ್ಕರ್ ಅಲ್ಲಿ ಹಾಕಿದ್ರು, ಅಲ್ಲ ಹಾಕಿದ್ರು, ಇಲ್ಲ ಹಾಕಿದ್ರು, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ತುಂಡು ಪೀಸ್ ಮಾಡಿ ಬಿಸಾಕೋದು. ಸೊ ಸೈತಾನನು ಕೂಡ ಅಷ್ಟೇ. ಹಳೆಯ ಬದುಕನ್ನ ಬಿಟ್ಟಿದ್ದೇವೆ ಅಷ್ಟೇ, ಬಿಟ್ಬಿಡ್ಬೇಕು, ಇನ್ ಮರ್ತೋಗ್ಬಿಡ್ಬೇಕು ಅದನ್ನ. ನಾವು ಮತ್ತೆ ನೆನಪು ಮಾಡಿಕೊಂಡು ಮತ್ತೆ ಅದರಲ್ಲಿ ಇದೀವಿ ಅಂತಂದ್ರೆ ಏನ್ ಗೊತ್ತಾ, ಇದು ಅಸಹ್ಯವಾದಂತ ಕಾರ್ಯ, ಇದು ಬಹಳ ತಪ್ಪಾದಂತ ಕೆಲಸ. ಯಾಕೆಂತಂದ್ರೆ ಅದು ನೆನಪಿನವರೆಗೂ ಇರೋದಿಲ್ಲ, ಪರಿಚಯದವರೆಗೂ ಬರುತ್ತೆ. ಅದು ಪರಿಚಯದವರೆಗೂ ಇರೋದಿಲ್ಲ. ನೀನು ಯಾರಿಗಾದ್ರೆ ವಿವಾಹವಾಗಿದೆಯೋ ಆ ವಿವಾಹವಾದವನನ್ನೇ ನಿನ್ನಿಂದ ದೂರ ಮಾಡುತ್ತೆ, ಕ್ರಿಸ್ತನನ್ನೇ ನಮ್ಮಿಂದ ದೂರ ಮಾಡುತ್ತೆ, ವಾಕ್ಯವನ್ನೇ ನಮ್ಮಿಂದ ದೂರ ಮಾಡುತ್ತೆ. ನಾವ್ ಅಂದುಕೊಂಡಿದ್ದೇ ನಿಜ ಅಂತ ಅನ್ಸುತ್ತೆ, ನಾವ್ ಮಾಡೋದೆಲ್ಲ ಸರಿ ಅಂತ ಅನ್ಸುತ್ತೆ, ನಾನು ಮಾಡುತ್ತಿರೋದೆಲ್ಲ ಕರೆಕ್ಟ್ ಅಂತ ಅನ್ಸುತ್ತೆ, ಪಕ್ಕದವ್ರು ಮಾಡೋದು ತಪ್ಪು ಅಂತ ಅನ್ಸುತ್ತೆ, ಬೇರೆಯವರ ಮಾತು ಕೇಳದೇ ಇರುವಂತ ಮನಸ್ಸು, ಬೇರೆಯವ್ರಿಗೆ ಅವಕಾಶ ಕೊಡದೇ ಇರುವಂತ ಮನಸ್ಸು. ಏನಿದು? ಇಷ್ಟು ದಿನ ಚೆನ್ನಾಗಿದ್ದ ಏನಾಯ್ತಿದ್ದಕ್ಕಿದ್ದಂಗೆ ಅಂತಂದ್ರೆ, ಹಳೆಯ ಜ್ಞಾಪಕಗಳು, ಹಳೆಯ ಪ್ರೀತಿ. ಸತ್ತಿಲ್ವಾ?
ಸತ್ತಿದೆ ಅಂತಾನೆ ತಾನೇ ನಾನ್ ಅನ್ಕೊಂಡೆ ಅಂತಂದ್ರೆ ಸತ್ತಂಗೆ ನಾಟಕ ಮಾಡಿದ್ದ. ಸತ್ತಿಲ್ಲ. ಸತ್ತಂಗೆ ವೇಷ ಹಾಕೊಂಡಿದ್ದ. ಬಟ್ ಹೀಸ್ ನಾಟ್. ವೇಷ ಹಾಕೊಂಡಿದ್ದ ಅಂತ ಯಾರೋ ಬಗ್ಗೆ ಮಾತನಾಡ್ಕೊಳ್ತಿದ್ದೇವೆ ಅಂತ ಅನ್ಕೊಂಡ್ರೆ ತಪ್ಪು. ಹಾಕೊಳ್ತಿದ್ದವನು ಹಾಕೊಂಡಿರುವವನು ಇವಾಗ್ಲೂ ಈ ಕ್ಷಣಕ್ಕೂ ಕೂಡ ಬದುಕು ಬದಲಾಗಬೇಕು ಪ್ರಿಯರೇ. ನಮ್ಮ ಹೃದಯ ಬದಲಾಗಬೇಕು. ಹೃದಯ ದೇವರಿಗೆ ಸಮೀಪವಾಗಬೇಕು. ಅದು ಆಗದೆ, ಅದು ನಡೆಯದೆ ಇದ್ದಂತ ದಿನ ನೀನು ಎಷ್ಟೇ ಪ್ರಾರ್ಥನೆ ಮಾಡಿದರು, ಎಷ್ಟೇ ಸೇವೆ ಮಾಡಿದರು, ಎಷ್ಟೇ ವಾಕ್ಯ ಕೇಳಿದರು, ಎಷ್ಟು ಬಾರಿ ಸಭೆಗೆ ಬಂದರು, ಎಷ್ಟೇ ಕಾಣಿಕೆ ಹಾಕಿದರು, ಎಷ್ಟೇ ಮೀಟಿಂಗ್ಸ್ ಇಟ್ಟರು ಕೂಡ ಹೃದಯವು ಬದಲಾಗದಂತ ಕ್ಷಣ, ಹಳೆಯ ಸ್ವಭಾವಗಳು ನಮ್ಮಲ್ಲಿ ಹೋಗದಂತ ದಿನ ಯಾವ ಲೆಕ್ಕಕ್ಕೆ ಬರೋದಿಲ್ಲ. ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಮಾಡ್ತಿರೋದೇನೋ ಕುಂಬಳಕಾಯಿ ಅಷ್ಟು ತಪ್ಪು. ದೇವರಿಗೆ ಸೇವೆ ಹೆಸರಲ್ಲಿ ನಾವು ರಿಟರ್ನ್ ಗಿಫ್ಟ್ ಕೊಡ್ತಿರೋದೇನೋ ನೆಲ್ಲಿಕಾಯಿ ಅಷ್ಟು. ಅಂದ್ರೆ ದೇವರೇ, ನೆಲ್ಲಿಕಾಯಿ ಅಷ್ಟು ಸೇವೆ ನೆಲ್ಲಿಕಾಯಿ ಅಷ್ಟು ಒಳ್ಳೆ ಕಾರ್ಯಗಳನ್ನ ತಗೊಂಡ್ಬಿಟ್ಟು ಕುಂಬಳಕಾಯಿ ಅಷ್ಟು ಪಾಪವನ್ನ ಕ್ಷಮಿಸ್ಬಿಡು ದೇವ್ರೆ ಅಂತ ಹೇಳ್ತಿದ್ದೇವೆ. ಹೌ ಯಾವ ಲೆಕ್ಕ ಇದು? ಯಾವ ಲೆಕ್ಕ? ನಾನ್ ಬೇಡವೇ ಬೇಡ ಅಂತಿದ್ದೀನಿ. ನೀನ್ ಮತ್ತೆ ಬಂದು ನನಗೆ ಲಂಚ ಬೇರೆ ಕೊಡ್ತಿದ್ಯಾ. ಬೇಡ ನನಗೆ ಲಂಚ. ಬದ್ಲಾಗಲ್ಲ. ಈಸಿ ಅಲ್ವಾ? ಬಿಟ್ಬಿಡು. 2 ಹಡಗಿನ ಮೇಲೆ ಪ್ರಯಾಣ ಮಾಡೋದು ಮನುಷ್ಯನಿಗೆ ಬಹಳ ಇಷ್ಟ. ಡೇಂಜರ್ ಅಂತ ಗೊತ್ತಿದ್ದರೂ ಕೂಡ ಆ ಡೇಂಜರ್ ಅಲ್ಲೇ ಹೋಗ್ಬಿಟ್ಟು ಬೀಳೋದು ಮನುಷ್ಯನಿಗೆ ಬಹಳ ಇಷ್ಟ. ಮನಿ ಸೇವ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ರೀತಿಯಾದಂತ ಸೇವಿಂಗ್ಸ್ ಇರುತ್ತೆ ಪ್ರಿಯರೇ. ಒನ್ಸ್ ಅಪಾನ್ ಎ ಟೈಮ್ ಸೇವಿಂಗ್ ಅಂತಂದ್ರೆ ಇರೋ ದುಡ್ಡೆಲ್ಲ ತಗೊಂಡು ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಹಾಕ್ಬಿಟ್ಟು ಬ್ಯಾಂಕ್ ಅಲ್ಲಿ ಸೇವ್ ಮಾಡ್ತಿದ್ರು. ಇವಾಗ ಆತರ ಇಲ್ಲ. ಸೇವಿಂಗ್ಸ್ ಅಕೌಂಟ್ಸ್ ಹೋಯ್ತು ಬಿಡಿ. ಇವಾಗ ಏನಿದ್ರು ಕೂಡ ಮನಿ ಸೇವ್ ಮಾಡಬೇಕು ಅಂತ ಅನ್ಕೊಂಡ್ರೆ RD ಮಾಡ್ತೇವೆ. RD ಅಂತ ರಿಕರಿಂಗ್ ಡಿಪಾಸಿಟ್. ತಿಂಗಳ ಇಷ್ಟು. ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಪರ್ಸೆಂಟ್ ಆಗೋದಂತ ಇಂಟ್ರೆಸ್ಟ್ ಆಡ್ ಆಗ್ತಾ ಇರುತ್ತೆ. 1%, 2%, ಅಥವಾ ಒಂದೊಂದು ಬ್ಯಾಂಕ್ಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ, ಆಡ್ ಆಗ್ತಾ ಇರುತ್ತೆ. ಇದೇನು? ಆ ರಿಸ್ಕ್ ಎಲ್ಲದೇ ಇರುವಂತದ್ದು. ಸೇಫ್ ಝೋನ್. ಇನ್ನೊಂದು ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ. ಸ್ವಲ್ಪ ರಿಸ್ಕ್ ಜಾಸ್ತಿ ಆಗಿದ್ದಕ್ಕೆ ನನಗೆ ಬರುವಂತ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಸ್ಟಾಕ್ ಮಾರ್ಕೆಟ್ ನೋಡ್ತೇವಲ್ವಾ. 100 ರೂಪಾಯಿ ಹಾಕ್ದ ಆಗ್ಲೇ 1000 ರೂಪಾಯಿ ಬಂದ್ಬಿಡ್ತಾವ. ಅವ್ನಿಗೆ 1000 ರೂಪಾಯಿ ಹಾಕ್ತಾ 10,000 ಬಂದ್ಬಿಡ್ತಾವ. ಸ್ಟಾಕ್ ಮಾರ್ಕೆಟ್. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಾ, ಇದು ಕಂಪ್ಲೀಟ್ಲಿ ರಿಸ್ಕ್. ಬಂದ್ರೆ ಬಂತು, ಬಂದಿಲ್ವಾ ಇದ್ದಿದ್ದು ಹೋಯ್ತು. ರಿಸ್ಕ್ ಇದ್ದಷ್ಟು ಏನಾಗುತ್ತೆ ಅಂತಂದ್ರೆ ಲಾಭ ಜಾಸ್ತಿ ಆಗುತ್ತೆ. ಆ ವಾಕ್ಯಕ್ಕೆ ಸೇವೆಗೆ ಬಂದಂತ ನಾವು ಕೂಡ ವಾಕ್ಯವನ್ನ ತಿಳಿದ ನಂತರವೂ ಕೂಡ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತೇವೆ. ಯಾಕೆಂತಂದ್ರೆ ರಿಸ್ಕ್ ಅಲ್ಲಿ ಇಷ್ಕ್ ಇರುತ್ತೆ, ರಿಸ್ಕ್ ಅಲ್ಲಿ ಲಾಭ ಜಾಸ್ತಿ ಇರುತ್ತೆ. 2 ಹಡಗಿನ ಮೇಲೆ ಪ್ರಯಾಣ ಮಾಡ್ತೇವೆ. ಯಾಕೆ ರಿಸ್ಕ್ ಸ್ಟಂಟ್ ಎಲ್ಲ ಮಾಡ್ತಿದೀಯ ಅಂತಂದ್ರೆ ರಿಸ್ಕ್ ಇಲ್ಲ ಅಂತಂದ್ರೆ ಏನೇನೋ ಡೈಲಾಗ್ಗಳೆಲ್ಲ ಹೇಳ್ತೀವಲ್ಲ, ರಿಸ್ಕ್ ಇಲ್ಲ ಅಂದ್ರೆ ಅದಿಲ್ಲ, ರಿಸ್ಕ್ ಇಲ್ಲ ಅಂದ್ರೆ ಇದಿಲ್ಲ ಅಂತ. ಈ ತರ ಎಲ್ಲ ಓವರ್ ಆಕ್ಟಿಂಗ್ ಡೈಲಾಗ್ಗಳೆಲ್ಲ ಹೇಳ್ಕೊಂಡು ಬದುಕ್ತೇವೆ. ಸೊ ಭಕ್ತರಾದಂತ ನಾವು, ಕ್ರೈಸ್ತರಾದಂತ ನಾವು, ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಂಡಂತ ನಾವು ಬಾಹ್ಯ ತೋರಿಕೆ ಅಲ್ಲ, ಅಂತರಂಗ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಳಬೇಕು. ದಾವೀದನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯದ 10ನೇ ವಚನ. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ. ಮತ್ತೊಮ್ಮೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವುದಕ್ಕಾಗಿ ನಮ್ಮ ಸಹೋದರರನ್ನ ಎಚ್ಚರಿಸುವಂತ ಒಂದು ಕ್ರಮದಲ್ಲಿ 51ನೇ ಅಧ್ಯಾಯ 10ನೇ ವಚನ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಥ್ಯಾಂಕ್ ಯು ಅಣ್ಣ. ದಾವೀದನು ಎಂತ ಪ್ರಾರ್ಥನೆ ಮಾಡ್ತಿದ್ದಾರೆ ನೋಡಿ ಪ್ರಿಯರೇ. ನಮ್ಮಲ್ಲಿ ಇದುವರೆಗೂ ಇಂಥ ಪ್ರಾರ್ಥನೆಯನ್ನು ಮಾಡಿರುವಂತಹ ದಾಖಲೆ ಬಹಳ ಕಡಿಮೆ.
ವಿ ಹ್ಯಾವ್ ನಾಟ್ ಡನ್ ದಿಸ್ ಕೈಂಡ್ ಆಫ್ ಪ್ರೇಯರ್ಸ್. ಏನಂತ ಮಾಡ್ತಿದ್ದಾರೆ ನೋಡಿ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಶುದ್ಧ ಹೃದಯ, ಹೊಲಸು ತೆಗೆದುಬಿಡು ನನ್ನಿಂದ, ಹಳೆಯ ಸ್ವಭಾವ ತೆಗೆದುಬಿಡು ನನ್ನಿಂದ. ಇನ್ನು ಮೇಲೆ ನನ್ನಲ್ಲಿ ಹೊಲಸನ್ನು ಇಟ್ಕೊಳ್ಳೋದಿಲ್ಲ ನಾನು. ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಮೇಕ್ ಮಿ ನ್ಯೂ, ನನ್ನನ್ನು ಬದಲಾಯಿಸು, ಸ್ಥಿರ ಚಿತ್ತ ದಯಪಾಲಿಸು. ಚಂಚಲ ಬೇಡ, ಚಂಚಲತ್ವ ಬೇಡ ನನಗೆ. ಸ್ಥಿರವಾಗಿ ನಿನಗೋಸ್ಕರ ಇರ್ತೇನೆ, ಸ್ಥಿರವಾಗಿ ನಿನಗೋಸ್ಕರ ಬದುಕ್ತೇನೆ, ಸ್ಥಿರವಾಗಿ ನಿನ್ನ ಸೇವೆ ನಾನು ಮಾಡ್ತೇನೆ. ನನ್ನಲ್ಲಿ ನೂತನ ಸ್ವಭಾವವನ್ನು ಕೊಡು. ಶುದ್ಧ ಹೃದಯವನ್ನು ನನ್ನಲ್ಲಿ ನಿಲ್ಲಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು ಅಂತ ಅಮೂಲ್ಯವಾದಂತ ಪ್ರಾರ್ಥನೆ. ಈ ಪದಗಳೇ ನಮಗೆ ಗೊತ್ತಿಲ್ಲ, ಈ ಪದಗಳ ಆಂತರ್ಯವೂ ಕೂಡ ನಮಗೆ ಗೊತ್ತಿಲ್ಲ. ಯಾಕಂತಂದ್ರೆ ಎಂದಿಗೂ ಈ ಪದಗಳನ್ನ ನಾವು ಉಪಯೋಗಿಸಲಿಲ್ಲ. ಈ ಪದಗಳ ಪರಿಚಯವೇ ನಮ್ಗಿಲ್ವಲ್ಲ. ತಾವಿದನ್ನ ಹೇಳ್ತಿದ್ದೇನೆ, ಬಚ್ಚಗಳ ಜೊತೆಗೆ ತಪ್ಪು ಮಾಡಿದ ನಂತರ, ಪಾಪ ಮಾಡಿದ ನಂತರ, ದೇವರೇ ನಾನು ತಪ್ಪು ಮಾಡಿದ್ದೇನೆ, ನನಗೆ ಗೊತ್ತು ನನ್ನ ಪಾಪವನ್ನು, ನನ್ನ ತಪ್ಪನ್ನು ನಿನ್ನ ಮುಂದೆ ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ನನ್ನನ್ನು ಕ್ಷಮಿಸು, ನನ್ನನ್ನು ರೂಪಿಸು, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನ್ನನ್ನು ನೀನು ರೂಪಿಸು, ನೂತನಪಡಿಸು, ಸ್ಥಿರಪಡಿಸು. ನಿನ್ನ ವಾಕ್ಯದಲ್ಲಿ ನಿಂತುಕೊಳ್ಳುವಂತೆ, ನಿನ್ನ ವಾಕ್ಯದಲ್ಲಿ ಸ್ಥಿರವಾಗಿ ಜೀವಿಸುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ದೇವರಲ್ಲಿ ಬೇಡ್ತಿದ್ದಾರೆ. ಈ ದಿನ ದೀಕ್ಷಾ ಸ್ನಾನವನ್ನು ಹೊಂದಿದಾಗಿಯೂ ಕೂಡ, ಈವನ್ ಇಫ್ ವಿ ಹ್ಯಾವ್ ಟೇಕನ್ ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿರಬಹುದು, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಪ್ರೇ ಲೈಕ್ ದಿಸ್. ಈ ರೀತಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನ್ನಿಂದ ಎಲ್ಲಾ ಹೊಲಸತನವನ್ನು ತೆಗೆದು ಹಾಕು, ನೂತನಪಡಿಸು, ಸ್ಥಿರಪಡಿಸು, ಸಿದ್ಧ ಮನಸ್ಸನ್ನು ನನಗೆ ಕೊಟ್ಟು ನಡೆಸು. ನಿನ್ನ ಸೇವೆಗೋಸ್ಕರ ನಿರ್ಣಯಗಳನ್ನು ತೆಗೆದುಕೊಂಡರೆ ಆ ನಿರ್ಣಯವನ್ನು ನಾನು ಕೊನೆಯವರೆಗೂ ಮುನ್ನಡೆಸುವಂತ ಸಿದ್ಧ ಮನಸ್ಸನ್ನು ನನಗೆ ಕೊಡು. ಯಾವ ವಿಷಯಕ್ಕೂ ಹಿಂಜರಿಯದೇ ಇರುವಂತ ಮನಸ್ಸನ್ನು ನನಗೆ ಕೊಡು. ನಿನಗೋಸ್ಕರ, ನಿನ್ನ ಸೇವೆಗೋಸ್ಕರ ಯಥಾರ್ಥವಾಗಿ, ಯಾವ ಕಲ್ಮಶವು, ಯಾವ ದೋಷವು, ಯಾವುದೇ ರೀತಿಯಾದಂತ ಕೆಟ್ಟ ನಡತೆ ನನ್ನಲ್ಲಿರದಂತೆ ನನ್ನನ್ನು ರೂಪಿಸು, ನನ್ನನ್ನು ನಡೆಸು. ದಿಸ್ ಇಸ್ ದ ಪ್ರೇಯರ್ಸ್ ಆಸ್ ಎ ಕ್ರಿಶ್ಚಿಯನ್ಸ್ ವಿ ಶುಡ್ ಹ್ಯಾವ್ ಟು ಡೂ. ಕ್ರೈಸ್ತರಾಗಿ ನಾವು ಮಾಡಬೇಕಾದಂತ ಪ್ರಾರ್ಥನೆಗಳು ಹೇಗಿರಬೇಕು? ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದೇನಲ್ಲ 5 ವರ್ಷದಿಂದ, 10 ವರ್ಷದಿಂದ, 20 ವರ್ಷದಿಂದ, ಸಾಕು, ಆ ರಕ್ಷಣೆಯಲ್ಲೇ ನಾನು ಪರಲೋಕಕ್ಕೆ ಹೋಗ್ಬಿಡ್ತೇನೆ. ಹೋಗಲ್ಲ ಸರ್, ತುಕ್ಕಿಡ್ದೋಗ್ಬಿಟ್ಟಿದೆ, ಕಾಣಿಸ್ತಿಲ್ಲ, ಅದು ಮುರಿದೋಗೋ ಸ್ಟೇಜ್ ಅಲ್ಲಿ ಇದೆ, ತುಕ್ಕಿಡಿದು ಈ ಭಕ್ತಿಯಿಂದ ಪರಲೋಕಕ್ಕೆ ಹೋಗ್ತೇವೆ ಅಂತ ಅಂದ್ಕೊಂಡ್ರೆ ಪರಲೋಕ ಗೇಟ್ ಕೂಡ ನೋಡ್ಲಕ್ಕಾಗಲ್ಲ. ನಾವು ಪರಲೋಕಕ್ಕೆ ಸೇರಬೇಕು ಅಂತಂದ್ರೆ ಅರ್ಹತೆ ಏನು, ಆ ಯೋಗ್ಯತೆ ಏನು? ಆತನ ಸಿಂಹಾಸನವನ್ನ ಕೊಡುತ್ತಾರೆ ದೇವರು ಅಂತಂದ್ರೆ ಕ್ರಿಸ್ತನ ರಕ್ತದಿಂದ ಶುದ್ಧಿಪಡಿಸಲ್ಪಟ್ಟಂತ ನಾವು ಬದುಕಬೇಕಾಗಿರುವಂತ ರೀತಿ ಏನು? ಹೀಗ ಬದುಕಿದ್ರೆ ದೇವ್ರ ಪರಲೋಕ ಕೊಡ್ತೀರಾ? ಹೋಗ್ತೇವ ಪರಲೋಕಕ್ಕೆ? ನೋಡ್ತೇವ ಆತನ ಮುಖವನ್ನಾದರೂ? ಕೇಳ್ತೇವ ಆತನ ಸ್ವರವನ್ನಾದರೂ? ಸಿಂಹಾಸನದ ವಿಷಯದ ದೂರದ ಮಾತು. ಅಂತ ಸೇವೆ, ಅಂತ ಭಕ್ತಿ, ಅಂತ ಮಾರ್ಗವನ್ನು ಸರಾಗ ಮಾಡಿದಂತ ಯೋಹಾನನಿಗೆ ದಿಕ್ಕಿಲ್ವಲ್ಲ? ಸಂದೇಹ, ಚಿಕ್ಕ ಸಂದೇಹ ಪಟ್ಟದಕ್ಕೆ. ನಮ್ಮಲ್ಲಿ ಎಷ್ಟಿದಾವ ಸಂದೇಹಗಳು? ಇಷ್ಟು ದೀಕ್ಷಾ ಸ್ನಾನವನ್ನು ಹೊಂದಿ, ಇಷ್ಟು ವಾಕ್ಯಗಳನ್ನ ಕೇಳ್ತಿದ್ದಾಗ್ಲಿ ಕೂಡ ಎಲ್ಲೋ ಒಂದ್ ಕಡೆ, ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಒಂದು ಡೌಟ್. ಹೋಗ್ತೇನ ಪರಲೋಕಕ್ಕೆ? ಇದೆಯಾ ಪರಲೋಕ? ಎಲ್ಲೋ ಒಂದು ಮೂಲೆಯಲ್ಲಿ ಚಿಕ್ಕದಾಗಿರುವಂತ ಸಾಸಿವೆ ಕಾಲಷ್ಟು ಏನೋ ಒಂದು ಚಿಕ್ಕ ರೀತಿಯಾದಂತ ಡೌಟ್. ಹೋಗ್ತೇವ? ಇದೆಯಾ ಸಿಂಹಾಸನ? ನೋಡಿದೇನಾ? ಈ ತರ ಡೌಟ್ ಇಟ್ಕೊಂಡಿರುವಂತ, ಅಷ್ಟು ಭಯಂಕರ ಸೇವೆ ಮಾಡಿರುವಂತ ಯೋಹಾನನಿಗೆ ದಿಕ್ಕಿಲ್ಲದೆ ಪರಲೋಕದಲ್ಲಿ ಕೊನೆಯ ಸ್ಥಾನಕ್ಕೆ, ಅಲ್ಪನ ಸ್ಥಾನಕ್ಕೆ, ಆ ಒಂದು ಲೆಕ್ಕಕ್ಕೆ ಹೋದಂತ ಯೋಹಾನನನ್ನು ನಾವು ಕಣ್ಣು ಮುಂದೆ ಇಟ್ಕೊಂಡು ನೋಡೋಣ ಪ್ರೇರೆ. ನಮ್ಮದೇನ್ ಪರಿಸ್ಥಿತಿ, ನಮ್ಮದೇನ್ ಸ್ಥಿತಿಗತಿ? ಈ ಅಲ್ಪ ಸ್ವಲ್ಪ ಭಕ್ತಿ ಇಟ್ಕೊಂಡು ಹೋಗ್ಬಿಡ್ತೇವೆ ಅನ್ಕೊಂಡಿದ್ದೇವ ಪ್ರೇರೆ ಪರಲೋಕಕ್ಕೆ? ದೇವ್ರು ಕೊಟ್ಟು ಬಿಡ್ತಾರ ಅನ್ಕೊಂಡ್ಬಿಟ್ಟಿದಾರ ಪರಲೋಕ? ಇಲ್ವಲ್ಲ. ದೇವರ ತಕ್ಕಡಿಯಲ್ಲಿ ನಾವು ನಿಜವಾಗ್ಲೂ ತೂಗಲಿಕ್ಕಾಗತ್ತಾ ಪ್ರೇರೆ? ಆತನು ಹುಡುಕುತ್ತಿರುವಂತ ಸರಿಯಾದಂತ ಗುಂಡು
ನಾವಾಗಿದ್ದೇವೆ ಆತನ ತಕ್ಕಡಿಯಲ್ಲಿ ತೂಗುವಂತ ಸರಿಯಾದಂತ ಬಲವಾದಂತ ಯೋಗ್ಯರಾದಂತ ಮಕ್ಕಳಾಗಿ ನಾವಿದ್ದೇವ. ನಾವ್ ಅಂದುಕೊಂಡ್ರೆ ದೇವರ ಮಕ್ಕಳಾಗಲ್ಲ ಪ್ರೇರೆ. ದೇವರು ಅಂದ್ಕೊಳ್ಬೇಕು ನಾವು ಈತ ನನ್ನ ಮಗ ಅಂಬದಾಗಿ. ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಬಂದು ನಾನು ದೇವರ ಕುಮಾರನು, ಮನುಷ್ಯ ಕುಮಾರನು, ಪರಲೋಕದಿಂದ ಬಂದ ಆತನು, ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ, ಏನೇನು ದೊಡ್ಡ ದೊಡ್ಡ ಮಾತುಗಳಲ್ಲಿ ಹೇಳಿದ್ರು. ಇದು ಕೇವಲ ಕ್ರಿಸ್ತನು ಮಾತ್ರ ಹೇಳಿದಂತ ಮಾತುಗಳಲ್ಲ, ದೇವರು ಕೂಡ ಆ ಏನಂತಾರೆ ಅಕ್ಸೆಪ್ಟ್ ಮಾಡಿರುವಂತ ಮಾತುಗಳು. ಈತ ನನ್ನ ಪ್ರಿಯ ಕುಮಾರನು. ನಾವ್ ಅಂದುಕೊಂಡ್ರೆ ಸಾಕಾಗಲ್ಲ ಪ್ರೇರೆ ಪರಲೋಕಕ್ಕೆ ಹೋಗ್ತೇವೆ ಅಂತ. ನಾವ್ ಅಂದುಕೊಂಡ್ರೆ ಸಾಕಾಗಲ್ಲ ಪ್ರೇರೆ ಭಕ್ತಿಯಲ್ಲಿ ಇದ್ದೇವೆ ಅಂತ. ನಾವ್ ಅಂದುಕೊಂಡ್ರೆ ಸಾಕಾಗಲ್ಲ ಏನೇ ಆದರೂ ಅಂದುಕೊಳ್ಳಬೇಕಾದವರು ಒಬ್ಬರಿದ್ದಾರೆ. ಅಂದುಕೊಂಡು ನಮ್ಮನ್ನು ನಡೆಸಬೇಕಾದಂತವರೊಬ್ಬರಿದ್ದಾರೆ. ನಮ್ಮನ್ನ ರೆಕಮೆಂಡ್ ಮಾಡಬೇಕಾದಂತವರೊಬ್ಬರಿದ್ದಾರೆ. ಪ್ರಾರ್ಥನೆ ಮಾಡ್ಲಿಕ್ ಬರಲ್ಲ ನಮಗೆ, ಪ್ರಾರ್ಥನೆನೇ ಮಾಡ್ಲಿಕ್ ಬರಲ್ಲ ನಮಗೆ. ಪರಲೋಕಕ್ಕೆ ಹೋಗ್ತೇವಾ? ಎಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ವೋ ಎಂಬುದಾಗಿ ನಮ್ಮೊಳಗಿರುವಂತ ಪವಿತ್ರಾತ್ಮನು ಕಷ್ಟಪಡ್ತಿದ್ದಾರೆ, ನಂದು ಕಳ್ತಿದ್ದಾರೆ, ದುಃಖ ಪಡ್ತಿದ್ದಾರೆ. ಪ್ರಾರ್ಥನೆಯೇ ಇಲ್ವೇ? ಆರಾಧನೆನೇ ಇಲ್ವೇ? ವಾಕ್ಯವೇ ಇಲ್ವೇ? ಇದು ಯಾವುದು ಇಲ್ಲದೆ ನಾವು ಪರಲೋಕಕ್ಕೆ ಹೋಗ್ತೇವಾ? ಬದುಕಿನಲ್ಲಿ ಕ್ರಿಸ್ತನಿಗೆ ಅವಕಾಶ ಕೊಡದೆ ಸಭೆಯಲ್ಲಿ ಮಾತ್ರ ಇದ್ದಾಗ ನಾವು ವಾಕ್ಯದಲ್ಲಿದ್ದರೆ ಅವನು ಅಂತವರು ಕ್ರೈಸ್ತರೇ ಅಲ್ಲ. ಕ್ರೈಸ್ತರೆಂತವರು ಅಂತಂದ್ರೆ ಸಭೆಯಲ್ಲಿದ್ದರೂ ಕ್ರೈಸ್ತನಾಗಿರ್ತಾನೆ, ಸಭೆಯ ಹೊರಗಿದ್ದರೂ ಕ್ರೈಸ್ತನಾಗಿರ್ತಾನೆ. ಹಿ ಇಸ್ ದ ಕ್ರಿಸ್ಟಿಯನ್. ಆರ್ ವಿ ರಿಯಲ್ ಕ್ರಿಸ್ಟಿಯನ್ಸ್? ನಾವು ನಿಜವಾಗ್ಲೂ ಕ್ರೈಸ್ತರ? ನಮ್ಮಲ್ಲಿ ಶುದ್ಧ ಹೃದಯವನ್ನು ನಾವು ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಗಿವ್ ಮಿ ನ್ಯೂ ಹಾರ್ಟ್. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನನ್ನಿಂದ ತೆಗೆದು ಹಾಕು. ಹೊಲಸನ್ನು ತೆಗೆದುಹಾಕು, ಕೆಟ್ಟತನವನ್ನು ತೆಗೆದುಹಾಕು, ಶುದ್ಧಪಡಿಸು. ನಮ್ಮ ಪಾಪಗಳನ್ನು ನಾವೇ ಒಪ್ಪಿಕೊಳ್ಳಬೇಕು ದೇವರ ಬಳಿ. ದೇವರು ಬಂದು ಸಪರೇಟ್ ಆಗಿ ಆ ಮಗನೇ ಹೇಳಿಗ ತುಂಬಾ RCM ಚರ್ಚ್ಗಳಲ್ಲಿ ನಾವು ನೋಡ್ತೇವೆ. ನಮ್ಮ ಹತ್ರನೊಬ್ಬ ಸಹೋದರನಿದ್ದಾನೆ, ಊರ್ಗೋಗ್ಬೇಕು ಅಂತ. ಯಾಕಪ್ಪ ಊರಿಗೆ? ಯಾಕೂರ್ಗೆ ಅಂತಂದ್ರೆ ಏನೋ ನಡೆಯುತ್ತಂತೆ, ಜಾತ್ರೆ ಟೈಪ್ ಅಲ್ಲ ಅವರ ಇದ್ರಲ್ಲಿ. RCM ಬ್ಯಾಕ್ ಗ್ರೌಂಡ್. ಇವಾಗ್ಲೂ ಅವ್ರಿಗೆ RCM ನಾಮಿನೇ ಅದೇ ಮೆಂಬರ್ಶಿಪ್ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಇದೆಯಂತೆ. ಏನ್ ಮಾಡ್ಬೇಕು ಹೋಗ್ಬಿಟ್ಟು ಅಂತಂದ್ರೆ, ಅಲ್ಲಿಗೆ ಹೋಗ್ಬಿಟ್ಟು ಆ ಫಾದರ್ ಹತ್ರ ಯಾರೋ ಪರ್ಸನ್ ಹತ್ರ ಹೋಗ್ಬಿಟ್ಟು ಪಾಪಗಳನ್ನ ಒಪ್ಕೊಳ್ಬೇಕಂತೆ. ಒಪ್ಕೊಂಡ್ರೆ ಅವರು ಆ ಪಾಪಗಳನ್ನ ಕ್ಷಮಿಸ್ತಾರೆ. ಯಾರ ಹತ್ರ ಒಪ್ಕೊಳ್ಬೇಕು ಪಾಪ? ಮನುಷ್ಯರ ಹತ್ರನ ಅಲ್ಲ, ದೇವರ ಹತ್ರ ನಮ್ಮ ಪಾಪಗಳನ್ನು ಒಪ್ಕೊಳ್ಬೇಕು. ಕಾಣುವಂತ ಮನುಷ್ಯನನ್ನ ಒಂದು ಮಾತು ಹೇಳ್ಬಿಟ್ಟು ಹೊರಗೆ ಹಿಂದೆ ಹೋಗ್ಬಿಟ್ಟು ಮತ್ತೆ ಅದೇ ತಪ್ಪನ್ನ ಮಾಡಬಹುದು. ಅದು ಸುಲಭ, ಇಟ್ಸ್ ವೆರಿ ಈಸಿ. ಬಟ್ ಹೃದಯವನ್ನು ಶೋಧಿಸುವಂತ ದೇವರು, ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳು, ನಮ್ಮ ಅಂತರಂಗ ನಿರ್ಣಯಗಳನ್ನು ಕೂಡ ಶೋಧಿಸುವಂತ ವಾಕ್ಯವನ್ನು ನಾವು ಮುಂದಿಟ್ಕೊಂಡು ಹೌ ಕ್ಯಾನ್ ವಿ ಲೈ? ಯಾಕೆ, ಹೇಗೆ ನಾವು ಸುಳ್ಳು ಹೇಳಲಿಕ್ಕಾಗತ್ತೆ ಬೇರೆ? ವಾಕ್ಯ ಎನ್ನುವಂಥದ್ದೇನೋ ಗೊತ್ತಾ? ನಮ್ಮ ದೇಹಕ್ಕೆ ಹಿಂಗೆ ತಾಕಿ ಮತ್ತೆ ಹಿಂದಕ್ಕೆ ಹೋಗುವಂಥದ್ದಲ್ಲ. ವಾಕ್ಯ ಎನ್ನುವಂಥದ್ದು ದೇಹವನ್ನು ತೂರಿ, ಆತ್ಮವನ್ನು ತೂರಿ, ಅಂತರಂಗದ ಆಲೋಚನೆಗಳನ್ನು ಶೋಧಿಸುವಂಥದ್ದು ವಾಕ್ಯ. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಶಾರ್ಪನ್. ವಾಕ್ಯ ಕೇಳಿದ ನಂತರ ನಮಗೆ ಅನ್ಸ್ಬೇಕು, ನಮ್ಮ ಹೃದಯದಲ್ಲೇ ಅನ್ಸ್ಬೇಕು, ಇದು ನನಗೆ, ನಾನು ಹೀಗೆ ಇದ್ದೇನೆ. ಅವಾಗ ವಾಕ್ಯ ಕೆಲಸ ಮಾಡುತ್ತೆ. ಇದು ನನಗಲ್ಲ, ನನಗೇನು ಬಿಂದಾಸ್ ಆಗಿದ್ದಾನೆ, ಸಕ್ಕದಾಗಿದ್ದೇನೆ ಅಂತವನು ಜೀವನ ಪೂರ್ತಿ ವಾಕ್ಯ ಕೇಳಿದರೂ, ದಿನಕ್ಕೆ 100 ಪ್ರಸಂಗಗಳು ಕೇಳಿದರೂ ಮನಸ್ಸು ಬದಲಾಗಲ್ಲ. ಇಫ್ ಯು ಕ್ಯಾನ್ ಆಕ್ಸೆಪ್ಟ್ ಯೋರ್ ಸೆಲ್ಫ್, ಹೂ ವಿಲ್ ಆಕ್ಸೆಪ್ಟ್ ಯು? ನೀನು ಹೇಗಿದ್ಯಾ ಅನ್ನೋದು ನೀನೇ ಆಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ನಿನ್ನ ಬದುಕು ಏನಿದೆ, ಹೊಲಸಿದ್ರೆ ಹೊಲಸಿದ್ದೇನೆ, ಎಸ್ ಯು ಹ್ಯಾವ್ ಟು ಆಕ್ಸೆಪ್ಟ್ ಇಟ್.
ನಿನ್ನ ಮುಖದ ಮೇಲೆ ಏನೋ ಮಚ್ಚೆ ಇದೆ. ಇಲ್ಲ ನಾನು ಸುಂದರ, ನಾನು ಹಂಗೆ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್, ಮಿಸ್ಟರ್ ಇಂಡಿಯಾ, ನನ್ನ ಮುಖದಲ್ಲಿ ಏನು ಇರೋದಿಲ್ಲ, ನಾನು ಹಂಗೆ ಹಿಂಗೆ ಅಂತಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ನೀನು ಲಕ್ಷಾಂತರ ನೀನು ಏನೇ ತಂದಿಟ್ರು ಕೂಡ, ಪ್ರೂಫ್ಗಳು ತಂದಿಟ್ರು ಕೂಡ ಅವ್ನು ಬದಲಾಗಲ್ಲ. ಯಾಕೆಂತಂದ್ರೆ ಅವನಲ್ಲಿ ತಪ್ಪಿದೆ ಅನ್ನುವಂಥದ್ದು ಅವನಿಗೆ ಅರ್ಥ. ನನ್ನಲ್ಲಿ ಮಲಿನವಿದೆ, ನನ್ನಲ್ಲಿ ಬಲಹೀನತೆ ಇದೆ, ನನ್ನಲ್ಲಿ ಏನೋ ಮಚ್ಚೆ ಇದೆ, ನನ್ನಲ್ಲಿ ಏನೋ ಲೋಪವಿದೆ. ಅದು ನಾನೇ ಅಕ್ಸೆಪ್ಟ್ ಮಾಡ್ಬೇಕು. ಫಸ್ಟ್ ನಾನೇ ಅಕ್ಸೆಪ್ಟ್ ಮಾಡ್ಬೇಕು. ನಾಳೆ ಬೆಳಗ್ಗೆ ಕ್ರಿಸ್ತನು ಪರಲೋಕದಿಂದ ಎರಡನೇ ಬರೋಣದಲ್ಲಿ ಬಂದ್ಬಿಟ್ಟು ಏನಪ್ಪ ಹಿಂಗಿದ್ಯಾ ನೀನು ಅಂತ ಹೇಳ್ಬಿಟ್ರೆ, ಕ್ರಿಸ್ತನನ್ನು ಕೂಡ ಎದುರಾಕೊಂಡ್ಬಿಡ್ತೇವೆ ನಾವು. ಕ್ರಿಸ್ತನನ್ನು ಕೂಡ ಎದುರಾಕೊಂಡ್ಬಿಡ್ತೇವೆ. ಏನ್ ಸ್ವಾಮಿ ಹಿಂಗ್ ಅಂದ್ಬಿಟ್ಟೆ, ನಾನ್ ಹಂಗಲ್ಲ, ನಾನ್ ಹಿಂಗಲ್ಲ, ನಾನು ದೊಡ್ಡ ಇದು ಭಕ್ತ, ನಾನು ಕಾಣಿಕೆ ಎಷ್ಟಾಗ್ತಿದ್ದೆ ಗೊತ್ತಾ, ಆ ಚರ್ಚ್ ಕಟ್ಟೋದಕ್ ನಾನು ಎಷ್ಟು ದುಡ್ಡು ಹಾಕಿದೀನಿ ಗೊತ್ತಾ, ಆ ಮೀಟಿಂಗ್ ಎಷ್ಟು ಖರ್ಚು ಮಾಡಿದೀನಿ ಗೊತ್ತಾ, ಹಿಂಗೆಲ್ಲ ಮಾತಾಡ್ತಾರೆ. ಪ್ರೇರೆ, ವಾಕ್ಯ ನಮ್ಮನ್ನು ಮುಟ್ಟಿದಾಗ ಅದು ನಮ್ಮನ್ನು ಮಾಡುವಂತ, ಅದು ನಮ್ಮ ಹೃದಯದಲ್ಲಿ ಕೊಡುವಂತ ಅಥವಾ ಮಾಡುವಂತ ಪಶ್ಚಾತ್ತಾಪ ಅಥವಾ ಮಾರು ಮನಸ್ಸು ಬೇರೆ ಏನು ಭೂಮಿಯ ಮೇಲೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋ ಒನ್ ಕಮ್ಸ್ ನಿಯರ್ ಟು ದಟ್. ಯಾರು ಹತ್ತಿರಕ್ಕೂ ಕೂಡ ಬರ್ಲಿಕ್ಕಾಗಲ್ಲ. ನಾವು ಪಾಪ ಮಾಡಿಲ್ಲ ಅಂತ ಹೇಳ್ಕೊಂಡ್ರೆ ನಾವು ಸುಳ್ಳುಗಾರರಾಗ್ತೇವೆ. ಎಲ್ಲರೂ ಪಾಪ ಮಾಡಿ ದೇವರು ಕೊಡುವ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ. ಯೋಹಾನನ 1ನೇ ಯೋಹಾನ 1:8, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ಸತ್ಯವೇ ಇಲ್ಲ ಅಂತಂದ್ಮೇಲೆ ವಾಕ್ಯ ಇಲ್ಲ ಅಂತ ಅರ್ಥ. ವಾಕ್ಯ ಇಲ್ಲ. ಹಾಗಾಗಿ ಪ್ರಿಯರೇ, ಇನ್ನು ಮುಂದೆ ನಮ್ಮ ಪ್ರಾರ್ಥನೆಗಳನ್ನು ಹೀಗೆ ನಾವು ಬದಲಾಯಿಸಿಕೊಳ್ಳೋಣ. ಕೇವಲ ತುಟಿಗಳಿಂದಲ್ಲ, ಅಂತರಂಗದಿಂದ, ಹೃದಯಪೂರ್ವಕವಾಗಿ. ದೇವರೇ, ದೀಕ್ಷಾ ಸ್ನಾನವನ್ನ ಹೊಂದಿದ್ದೇನೆ, ಬಟ್ ಯೆಟ್ ಐ ಆಮ್ ನಾಟ್ ಎ ಕ್ರಿಶ್ಚಿಯನ್. ನಾನೇನು ಕ್ರೈಸ್ತನಾಗಿ ಬದುಕ್ತಿಲ್ಲ. ನಿನಗೆ ಪ್ರೀತಿಕರವಾದಂತ ಕೆಲಸವನ್ನು ನಾನು ಮಾಡ್ತಿಲ್ಲ. ನನ್ನನ್ನು ಕ್ಷಮಿಸು. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನ್ನಲ್ಲಿರುವಂತ ಬಲಹೀನತೆಗಳನ್ನು ತಿಳಿದಿದ್ದೀಯಾ, ಬಲವನ್ನು ಕೂಡ ತಿಳಿದಿದ್ದೀಯಾ. ನನ್ನೆಲ್ಲಾ ನಿರ್ಣಯಗಳು, ನಾನು ಹೇಳುವುದು, ಕೂರುವುದು, ಮಾತನಾಡುವಂಥದ್ದು, ನನ್ನ ಆಲೋಚನೆಗಳೆಲ್ಲವೂ ಕೂಡ ನಿನಗೆ ತಿಳಿದಿದೆ. ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ಯು. ನೋ ನೀಡ್ ಟು ಗಿವ್ ಎನಿ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್ಸ್. ಬಟ್ ಸ್ಟಿಲ್ ನನ್ನನ್ನು ರೂಪಿಸು. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನಾನು ತಪ್ಪು ಮಾಡದೇ ಇರುವ ಹಾಗೆ ನನ್ನನ್ನು ಸತ್ಯ ಮಾರ್ಗದಲ್ಲಿ ನಡೆಸು. ಸಿದ್ಧ ಮನಸ್ಸನ್ನು ಕೊಡು. ನಿನಗೋಸ್ಕರ, ನಿನ್ನ ಸೇವೆಗೋಸ್ಕರ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ಆ ನಿರ್ಣಯಕ್ಕೆ ತಕ್ಕಂತೆ ಬದುಕೋದಕ್ಕೆ ನನಗೆ ಸಹಾಯ. ಅದು ದೊಡ್ಡದೇ ಆಗಿರ್ಬೋದು, ಚಿಕ್ಕದೇ ಆಗಿರ್ಬೋದು. ನಿನ್ನ ನಾಮವು ಬಂದ ನಂತರ ಆ ನಾಮವನ್ನು ಘನಪಡಿಸೋದಕ್ಕಾಗಿ ಏನು ಬೇಕಾದ್ರೂ ಮಾಡುವಂತ ಒಳ್ಳೆ ಮನಸ್ಸನ್ನು ಕೊಡು. ದಿಸ್ ಈಸ್ ದ ವೇ ಆಫ್ ಪ್ರೇಯರ್ಸ್ ವಿ ಶುಡ್ ಡು. ನಾವು ಮಾಡಬೇಕಾದಂತ ಪ್ರಾರ್ಥನೆಗಳ ರೀತಿ ಹೀಗಿರಬೇಕು. ಹೀಗಿದ್ದಾಗಲೇ ಪ್ರೇಯರ್ ನಾವು ಬದಲಾಗ್ತೇವೆ. ಇಲ್ಲ, ನಾನು ಭಕ್ತಿಯಲ್ಲಿ ಇದ್ದೇನೆ ಅಂತ ಅಂದ್ಕೊಂಡ್ರೆ ಪ್ರೇಯರೆ, ನಾವು ನಿಜವಾಗ್ಲೂ ಭಕ್ತಿಯಲ್ಲಿ ಇರೋದಿಲ್ಲ, ವಾಕ್ಯದಲ್ಲಿ ಇರೋದಿಲ್ಲ. ಎಷ್ಟೋ ದೂರ ಹೋಗ್ಬಿಟ್ಟಿರ್ತೇವೆ. ಕ್ರಿಸ್ತನು ಬರುವಷ್ಟರೊಳಗಾಗಿ ನಾವು ಪಾತಾಳಕ್ಕೆ ಹೋಗುವಷ್ಟು ದೂರದಲ್ಲಿ ಹೋಗ್ಬಿಟ್ಟಿರ್ತೇವೆ. ಪಾತಾಳಕ್ಕೆ ಹತ್ತಿರ, ಕ್ರಿಸ್ತನಿಗೆ ದೂರ. ಯಾವಾಗಾದ್ರೂ ಇಂಥ ಪ್ರಾರ್ಥನೆಗಳು ನಾವು ಮಾಡ್ತೇವಲ್ಲ ದೇವರೇ, ನಿನ್ನಲ್ಲಿ ನಾನಿರೋದಕ್ಕೆ ಸಹಾಯ. ವ್ಯಕ್ತಿಗತ ಪ್ರಾರ್ಥನೆ, ಪರ್ಸನಲ್ ಪ್ರೇಯರ್ಸ್. ವೆನ್ ಯು ಪ್ರೇ ಪರ್ಸನಲಿ, ದ ಅಟ್ಯಾಚ್ಮೆಂಟ್ ಬಿಟ್ವೀನ್ ಯು ಅಂಡ್ ಗಾಡ್, ದೇವರಿಗೂ ನಿನಗೂ ಇರುವಂತ ಸಂಬಂಧ ವ್ಯಕ್ತಿಗತ ಪ್ರಾರ್ಥನೆಯಲ್ಲಿ ಬಹಳ ಬಲವಾಗಿರುತ್ತೆ. ಪ್ರೇ ಸೀಕ್ರೆಟ್ಲಿ, ಪ್ರೇ ಅಲೋನ್. ಅಂತರಂಗದಲ್ಲಿ ಪ್ರಾರ್ಥಿಸೋಣ, ಯಥಾರ್ಥವಾಗಿ ಪ್ರಾರ್ಥಿಸೋಣ, ಹೃದಯ ಪೂರ್ವಕವಾಗಿ ಪ್ರಾರ್ಥಿಸೋಣ, ಮನಸ್ಸು ಬಿಚ್ಚಿ ಪ್ರಾರ್ಥಿಸೋಣ ದೇವರ ಮುಂದೆ. ದೇವರೇ, ಇದು 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 ನನ್ನನ್ನು ರೂಪಿಸು. ಆಸ್ ಸಿಂಪಲ್ ಆಸ್ ದಟ್. ಆಗ ಹೃದಯಕ್ಕೆ ಸಿಗುವಂತ ನೆಮ್ಮದಿ ಬೇರೆ, ಹೃದಯದಲ್ಲಿರುವಂತ ಆನಂದವೇ ಬೇರೆ. ವ್ಯಕ್ತಿಗತ ಪ್ರಾರ್ಥನೆಗಳಲ್ಲಿ ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಾಗ ನಮಗೆ ತಿಳಿಯದೆ ನಮ್ಮ ಹೃದಯ ತುಂಬುತ್ತೆ. ನಮಗೆ ತಿಳಿಯದೆ ನಮ್ಮ ಕಣ್ಣಲ್ಲಿ ನೀರು ತುಂಬುತ್ತೆ. ನಮಗೆ ತಿಳಿಯದೆ ನಮ್ಮ ಹೃದಯ ಹಗುರವಾಗುತ್ತೆ. ಯಾಕೆ ಯಾಕೆ ವ್ಯಕ್ತಿಗತ ಪ್ರಾರ್ಥನೆ, ಪರ್ಸನಲ್ ಪ್ರೇಯರ್ಸ್. ಸ್ಪೆಂಡ್ ಟೈಮ್ ವಿತ್ ಗಾಡ್. ಲೆಟ್ ಅಸ್ ಸ್ಪೆಂಡ್ ಟೈಮ್ ವಿತ್ ಗಾಡ್.
ರಾತ್ರಿಯಲ್ಲಿ ಫೋನ್ ನೋಡ್ಕೊಂಡು ಏನೇನೋ ಮಾಡಿ ಎದ್ದೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ಇದು 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 ಸ್ಪೆಂಡ್ ಟೈಮ್ ವಿತ್ ಮೀ, ನನ್ನ ಜೊತೆ ಸ್ವಲ್ಪ ಸಮಯ ಕಳೆ. ದೇವರು ಕಾಯ್ತಿರುವಂತ ದೇವರ ಬಳಿಗೆ ಹೋಗೋಣ. ದೀಕ್ಷಾ ಸ್ನಾನವನ್ನು ಹೊಂದಿದ್ದೇವ, ಆದ್ರೆ ಬದಲಾಗೋಣ. ಬದಲಾಗಿದ್ರೆ ದೇವರಿಗೆ ಸ್ತೋತ್ರ. ಬದಲಾಗಿರುವಂತವರಾಗಿ ನಾಟಕ ಮಾಡ್ತಿದ್ರೆ ಇನ್ನು ಮುಂದಾದ್ರೂ ಅದನ್ನ ಬಿಡೋಣ. ಯಥಾರ್ಥವಾಗಿ ಬಿ ಓಪನ್, ಬಿ ಫ್ರಾಂಕ್. ಯಥಾರ್ಥವಾಗಿ ಯಥಾರ್ಥವಾಗಿ ಯಥಾರ್ಥವಾಗಿರೋಣ. ವಾಕ್ಯವನ್ನು ಕೇಳೋಣ. ಕೇಳಿದ ವಾಕ್ಯದ ಪ್ರಕಾರವಾಗಿ ಬದುಕೋಣ. ಕೇಳಿ ಕೇಳಿ ವಾಕ್ಯ ಕೇಳಿ 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 ಕೇಳೋದಕ್ಕೆ ಅಭ್ಯಾಸ ಮಾತ್ರ ಆಗೋದು ಬೇಡ. ನೀವು ಕೇವಲ ಕೇಳುವವರಾಗಿದ್ದು ನಿಮ್ಮನ್ನು ನೀವೇ ಮೋಸ ಮಾಡಿಕೊಳ್ಳಬೇಡಿ. ಕೇಳಿದ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು, ನಮ್ಮ ಹೃದಯಗಳನ್ನು, ನಮ್ಮ ಕುಟುಂಬಗಳನ್ನು ಬದಲಾಯಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನಾವೆಂತವರು ನಿಮಗೆ ಗೊತ್ತು. ನಮ್ಮ ಬದುಕು, ನಮ್ಮ ಅಂತರಂಗ ಸ್ವಭಾವ ಎಂಥದ್ದಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತು ಸ್ವಾಮಿ. ನಿಮ್ಮ ನಾಮವನ್ನು ಅರಿತವರಾಗಿದ್ದಾಗಿಯೂ, ನಿಮ್ಮ ನಾಮದಲ್ಲಿ ದೀಕ್ಷಾ ಸ್ನಾನವನ್ನ ಹೊಂದಿದವರಾಗಿದ್ದಾಗಿಯೂ, ಬದಲಾಗಿದ್ದೇವೆ ಎಂಬಂತ ಹೆಸರನ್ನ ನಾವು ಹೊತ್ತುಕೊಂಡವರಾಗಿದ್ದಾಗಿಯೂ, ಎಷ್ಟು ಮಾತ್ರಕ್ಕೂ ನಮ್ಮಲ್ಲಿ ಬದಲಾವಣೆ ಕಾಣ್ತಿಲ್ಲ. ಎಷ್ಟು ಮಾತ್ರಕ್ಕೂ ನಾವು ಸ್ವಲ್ಪವಾದರೂ ಬದಲಾಗಲಿಲ್ಲ ಸ್ವಾಮಿ. ಅದು ನಮಗೆ ಗೊತ್ತು. ಯಾರು ಹೇಳಿದರು, ಹೇಳಿಲ್ಲ ಅಂತಂದ್ರು, ನಾವೆಷ್ಟು ಒಳ್ಳೆಯವರು, ಎಷ್ಟು ಪರಿಶುದ್ಧರು ನಮಗೆ ಗೊತ್ತು ಕರ್ತನೆ. ಈ ದಿನ ನಮ್ಮ ಪ್ರಾರ್ಥನೆಗಳು ನೀವು ತಿಳಿದವರಾಗಿದ್ದೀರಾ. ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ, ನನ್ನಲ್ಲೂ ಶುದ್ಧ ಹೃದಯವನ್ನು ನಿರ್ಮಿಸು ಕರ್ತನೆ. ನಿನ್ನ ವಾಕ್ಯವನ್ನು, ನಿನ್ನ ಮಾತುಗಳನ್ನು ತಳ್ಳಿಬಿಡುವವನಾಗಿ ನಾನಿರದೆ, ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಈ ದಿನದ ಈ ಮಾತುಗಳು ಒಬ್ಬರಿಗಾದರೂ ಕೆಲವರಿಗಾದರೂ ಮುಟ್ಟುವಂತೆ ನೀವು ಸಹಾಯ ಮಾಡಿ. ನಿಮ್ಮ ಬಳಿಗೆ ಒಂದು ಹೆಜ್ಜೆ ಸಮೀಪಸ್ಥರಾಗುವುದಕ್ಕೆ ನಮಗೆ ಕೃಪೆ ತೋರಿಸಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಇದುವರೆಗೂ ನಮ್ಮೆಲ್ಲರನ್ನು ನಿಮ್ಮ ಪ್ರೀತಿ ಕೃಪೆಗಳಿಂದ ಪೋಷಿಸುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತ, ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ, ಶ್ರಮಿಸುತ್ತಿರುವ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ತಕ್ಕ ಪ್ರತಿಫಲವನ್ನು ನೀವು ದಯಪಾಲಿಸಿ, ಬೇಕಾದಂತೆಲ್ಲ ಅಗತ್ಯತೆಗಳನ್ನು ಪೂರೈಸಿ, ನಿಮ್ಮ ವಾಕ್ಯಕ್ಕೆ ವಿಧರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಹಾಗೆ ನೀವು ಮಾಡಿ ನಡೆಸಿ ನಮ್ಮೆಲ್ಲರನ್ನು ಬಲಪಡಿಸುತ್ತೀರೆಂಬುದಾಗಿ ನಂಬುತ್ತಾ, ಜಾಯ್ನ್ ಆಗಿರುವಂತ ಎಲ್ಲರನ್ನೂ ಹೆಸರಾಗಿ ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ತಿದ್ದೇನೆ. ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಎಲ್ಲರಲ್ಲಿರುವಂತ ಬಲಹೀನತೆಗಳಲ್ಲಿ ಬಲವನ್ನು ದಯಪಾಲಿಸಿ, ಸೋತಂತ ಸಮಯದಲ್ಲಿ ನಾನಿದ್ದೇನೆ ಎಂಬಂತ ಭರವಸೆಯನ್ನು ನೀವು ಕೂಡ ನಡೆಸಿ, ಶಾಂತಿ ಸಮಾಧಾನವನ್ನು ನೀವೆಲ್ಲರ ಕುಟುಂಬಗಳಲ್ಲೂ ಹೃದಯಗಳಲ್ಲೂ ತುಂಬಿಸುತ್ತೀರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮನ್ನು ಮಾತ್ರ ಹೆಚ್ಚಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.